ಸೀಮೆಯ ಜನೆಯಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರವೇಗಿಂಡು ಸಾಯಿನ ಗವದ ಮಾತುಂಬ ನಂಗೆ சொற்பொழிவதோge 96வது தலைப்பு நாங்கள் பொறங்காடு ಸೀಮೆಯನುடைய பெருமைಯ ಸ್ವಾಮಿಕ ವಿಡಿಯೋದೋಗೆ ಇದ್ದಾರೆ. ಅದನ್ನು ನೋಡಿದ ಮೇಲೆ ಅದನ್ನುடைய ನಂಗೆ ವಿಳಕ್ಕವನ್ನು ನಂಗೆ ನೋಡೋಣ. ಗಮನ ಉರುವವ ಹೆತ್ತೈನ ಮಕ್ಕವ ಬದೈವ ಪಿರಿವಿಗಳೇ ಬ್ರಜಭೂಮಿನೊಗಟ್ಟ 6 ಮಂಡಲದೋಗೆ ಗೋಕುಲ ನಂದಿಗ್ರಾಮವ ಸುತ್ತಿ 205 ಗ್ರಾಮ ಅಟ್ಟುತ್ತು. ಅಪ್ಪರ ಸೋಕಾನ ಯಮುನಾ ನದಿ ಕರೆಯ ಪಕ್ಕ ಆಡುವ ಗ್ರಾಮನೋಗೆ ನೆರೆಯ ಹಣ್ಣು ತೋಟವೂ ಅಟ್ಟುತ್ತು. ದೊಡ್ಡ ದೊಡ್ಡ ಮರ ಹಟ್ಟ ಕಾಡು ಬನವೂ ಹಟ್ಟುತ್ತು. ಬ್ರಜಭೂಮಿನೋಗೆ ಬಂಡ ಹೆಚ್ಚಿಲಿ ಬದುಕೆಚ್ಚಿಲಿ ಇಂದು ಹೇಗು ನಂಗೆ ನೆರೆಯ ದನ ಕೊಟ್ಟಾಯಿ ಎಮ್ಮೆ ಬಂಡ ಆಡು ಮೇಸುವ ಹಣೆ ಅಟ್ಟುತ್ತು. ಇಲ್ಲಿದ ಗ್ರಾಮ ಮಕ್ಕ ಎಲ್ಲ ದನವ ಕಾತು ಹಾಲ ಕರುದು ಬೆಣ್ಣೆ ಸೊರುದು ತುಪ್ಪವ ಕರಿಕಿ ಅದನ್ನ ಎಲ್ಲಾಗ ತುಂಬಿದ ಗವನೋಗೆ ಕೊಟ್ಟು ಬದುಕಿ ಬಂದರು. ಈ 205 ಗ್ರಾಮವು ಅಪ್ಪರ ಒಟ್ಟುಮಿಯ ಇದ್ರು. ಈ 205 ಗ್ರಾಮನೋಗೆ ಮುಖ್ಯವಾನ ಗ್ರಾಮವ ಗೋಕುಲ ನಂದಿಗ್ರಾಮನೋಗತ ಕೃಷ್ಣರು ಬಲರಾಮರು ಅವ್ವೆ ಯಶೋದಮ್ಮನ ಕೊಡುವು, ರೋಗಿಣಿ ಅಮ್ಮನ ಕೊಡುವು, ಅಪ್ಪ ನಂದಗೋಪಾಲರು ಕೊಡುವು, ದೊಡ್ಡಿ ಬಂದು ಗೋಪಾಲರು ಕೂಡ ನೆರೆಯ ಲೀಲೆಯ ಮಾಡಿದರು. ಅದೇ ಮಾಕೆ 205 ಗ್ರಾಮ ಮಕ್ಕವು ದೇವಿ ಕಾತ್ಯಾಯಿನಿ ವ್ರಜೇಶ್ವರಿಯಿಂದ ಹೇಗುವ ಪರಾಶಕ್ತಿ ಅಮ್ಮನ ಕುಲದೇವರ ವೇಂಡಿ ಬಂದರು. ಅದೇ ಮಾಕೆ ಲಕ್ಷ್ಮೀನಾರಾಯಣನವು ವೇಂಡಿದರು. ಅಂದು 205 ಗ್ರಾಮನೋಗೆ ಇದ್ದ ಮಕ್ಕತ ಪೊರಂಗಾಡು ಸೀಮೆ ಪುಣ್ಯ ಆತ್ಮಗಳು ಇಂದು ಅವ್ವೆಲ್ಲಾಗ ಅವ್ವೆಯಾದ ಹೆತ್ತೆಯ ಕೊರಿಚಿ ನೆರವಣೆ ಮಾಡಿ ಭಿನ್ನದ ಬೀಸಲ ಇಬ್ಬ ಎನ್ನ ಪ್ರಿಯವಾನ ಪೊರಂಗಾಡು ಸೀಮೆ ಪುಣ್ಯವಾನ್ಗಳು ಪುಣ್ಯವದಿಗಳು. ರಂಗನಾಡು ಪೆರುಮೆಯ ಆಡುವ ರಂಗನಾಡು ಅದು ಬೇರೆ ಇಲ್ಲ ಎನ್ನ ಪ್ರಿಯವಾನ ಪೊರಂಗಾಡು ಸೀಮೆ ಮಕ್ಕತಾ ದೇವ ಪಿರಿವಿಗಳೇ. ಆದಿಪರಾಶಕ್ತಿ ಎತ್ತೆಯ ಮನೇ ನಮಗ ಪೊರಂಗಾಡು ಸೀಮೆ ಪುನಿದವದಿಯೇ ನಮಗ ಎನ್ನವ್ವ ಬೇರೆಗಣಿ ಈರಮಾಸಿಯ ಕೊರಚು ಈ ಒಲಗನೊಗ ಬೇರೆ ಏನು ಗನ ಅಂದು ಮನಸ್ಸನೋಗೆ ಆ ವೈರಾಗ್ಯವ ಬರುಚು. ಎನ್ನವ್ವ ಸೌಡಿ ಎತ್ತೆಯ ಕೊರಚು ಸಾಧು ಗುಣವ ನಿನಗೋಗಾಸು ಬರುಚು ಎಲ್ಲಾವ ಗವನೋಗ ಅರಿಚು. ನಾಯಿಗ ಈ ತುಂಬಿದ ಗವದ ಸ್ವಾಮಿ ಉಬ್ಬದಲ ಪುಣ್ಯ ಭೂಮಿಗೂ ದ್ವಾಪರ ಯುಗನ ಸಂಬಂಧವ ಪತ್ತಿ ನಾ ಹೇಗಿನೆ ತುಂಬಾ ಸಂತೋಷ ಪೂರ್ಣ ಆಶೀರ್ವಾದ. ಸ್ವಾಮಿದ ಕರುತಲ್ಲವ ವಿಡಿಯೋದೋಗೆ ನೋಡಿದ್ದಾರೆ. ಪೊರಂಗಾಡು ಸೀಮೆಯನುடைய ಆ ಪೆರುಮೆಯಲ್ಲವ ಪழைய ಕಾಲದೋಗೆ ನಂಗೆ ಅಯ್ಯ ಎತ್ತೆಯ ನಂಗೆ ದೇವರೊಂದು ವಣಂಗಿಂಡು ಬಂದ ಅಲ್ಲಿದೋಗೆ ಪೇರಂಗ ನಾಡು ಎಂಬುತ್ತ ಸ್ವಾಮಿಯಿಂದ ಅದು ಪೊರಂಗಾಡು ಅಂದೇಗಿ ಪರ ಸಿರಪ್ಪ ಎದುರು ನಂಗೆ ಮಾತಾ ಪಿತಾ ಗುರು ದೈವ ಮಂದಿ ಹೇಗಿನ ಮೊದಲು ಬಂದು ನಂಗೆ ಉಡಿಸಿದ ಅವ್ವೆ ಅಪ್ಪ ಅವಕ್ಕ ಎಸ್ಸಾಗ ನಂಗೆ ಬಂದು ಈ ಮನಸ್ಸುದೋಗೆ ಈ ಒಲಗದೋಗೆ ಎಲ್ಲವ ಒಂದು ಕೂಸು ಉಳ್ಳಂಗೆ ಬರಲಿಂದೇಗಿ ಅವಕ್ಕೆ ಎಣ್ಣ ಒಂದು ಉಯಿರ ತಂದುದಾರೆ ಅವಕ್ಕವ ಅವ್ವಪ್ಪ ಅಂದು ನಂಗೆ ಒಣಗೋದು ಅದುದೋಗೆ ನಂಗೆ ಏಯ್ತಂದ ಗುರುವ ನೋಡೋದು ಗುರುಮೂಲಿವ ದಾರವ ನೋಡೋದಲೇ ಆ ದೈವವ ನೋಡೋದು ನಂಗೆ ಕುಲದೈವವ ನೋಡೋದು. ಆಗ ಕಾಲ ನಂಗೆ ಏನೇ ಐತಂದಾರಿಯೋ ಅಯ್ಯನವಕ್ಕ ಅದು ತಗೊಂಡಂಗೆ ನಂಗೆ ಒಪ್ಪನೆ ನಂಗಗ ಒಂದು ಒಳ್ಳೆ ಬಲ ಸಿಕ್ಕಿರ ನಂಗೆ ಮಾಡೋ ಕಾರ್ಯ ಎಲ್ಲ ಜಯಾರ ಅಂತ ಹೇಳಿದ್ದಾರೆ. ಇಂದು ನಂಗೆ ಕುಲದೈವ ವழிಪಾಡು ಒಂದು ಹೇಗೋನೆ ದಾರವ ಎಲ್ಲಿಗೋಗಿ ದಾರ ಕೇತ್ತಲಿಯೋ ನಿಂಗೆ ಒಂದು ಜೋಸಿ ನೋಡಲಿ ಸರಿ ಒಂದು ಜಾತಕ ನೋಡಿಲಿಯೋ ನಂಗೆ ಬಡುಗರದಾಗ ಅದು ಇಲ್ಲಾದ ಅಟ್ಟುತ್ತೋ ಅದಕ್ಕೆ ಮೇಲೆ ಕಾಲ ಪೋಕದಾಗ ಮಾರಿಂಡು ಬಪ್ಪನಿ ಸೇತಿ ಎಲ್ಲಿಗೋಗಿ ದಾರ ಹೋಗಿ ನನಗೆ ಈ ಕಷ್ಟ ಆ ಕಷ್ಟ ಅಂದು ಹೋಗಿ ದಾರ ಸಾರು ಹೋಗಿ ಕೇತಲಿಯೋ ಮೊದಲು ಬಂದು ನಿಂಗೆ ಕುಲದೈವಗ ಏನ ನೋಡಿ ನಿಂಗೆ ವழிಪಾಡು ಮಾಡಿಟ್ಟು ಬಾರಿಯಿಂದ ಹೇಗೀರ ಒಣಗುಂದು ಹೇಗೀರ ಆಗ ಆಗತ್ತಾ ನಂಗೆ ಮೊದಲೆಲ್ಲ ತಮ್ಮಕ್ಕೆ ದಾರು ನಂಗೆ ನೋಡಲೆ ಈಗ ಕಾಲಜನ ಮಾರಿಂಡು ಬಪ್ಪನೆ ಅದೆಲ್ಲವ ನಂಗೆ ನೋಡಿಂಡು ಬನೆ ನಂಗೆ ಅಯ್ಯನವು ನಂಗೆ ಎತ್ತೈವು ನಂಗೆ ಮರದು ನಂಗೆ ಬೇರೆಡೆಗೆ ಓಪನತ್ತ ಅದಕ್ಕೆ ಮೇಲೆ ಮತ್ತವಕ್ಕೆ ಹೇಗೆ ನಂಗೆ ಉಣರ್ದನ ಇದು ಅಡ ಕೂಡ ಅದು ಇಂದು ನಂಗೆ ಎತ್ತೇನುடைய பெருமையும் ನಂಗೆ ಇರೋಡೆಯನುடைய பெருமையும் ನಂಗೆ ಉಣರ್ದುಪ್ನೆ ಅಂದಲೇ ಅವಕ್ಕ ಮೇಲೆ ನಂಗೆ ಭಕ್ತಿ ಮಾಡಿದೆ ಅಂದಲೇ ನಂಗೆ ಎಲ್ಲವೂ ನಂಗೆ ಸಿಕ್ಕಿರಾಂಬುದುಗೈತ ಆ ಕುಲದೈವ ವழிಪಾಡು ಮಾಡೋದು ಒಂದು ಈಗೀರ ನಂಗೆ ಈಗ ದೆವ್ವೊಬ್ಬ ಮಾಡೋನೆ ಅದುಗ ಬಂದು ನಂಗೆ ಆ ಜನವ ಕುರ್ಚಿ ಒಂದೊಂದು ಅಟ್ಟಿವು ಒಂದೊಂದು ಜನದೋಗೆ ಅವಕ್ಕ ದೆವ್ವೊಬ್ಬ ಬಂದಿರುವೋ ಆ ಜನದೋಗೆ ನಂಗೆ ಏನು ಮಾಡ ಅಂದಲೇ ಆ ನೆರಮಣಿಯ ನೆರಪುದೊಂದಾಗಿ ಆ ಅಟ್ಟಿ ಒಂದೊಂದು ಅಟ್ಟಿಕಾರರು ಅದನ್ನು ಏನೇನ ಕಾರ್ಯ ಮಾಡೋದನ್ನು ಅದನ್ನು ಸರಿಯಾಗಿ ಮಾಡಿರ. ಏಕೆಂದರೆ ಆಗ ಹಬ್ಬ ಜನದೋಗೆ ನಂಗೆ ಬೇತ ನಂಗೆ ಏನ ಬೇತದನವೋ ಅದನ್ನು ನಂಗೆ ಇರೋಡೈಗ ಪಡಚಿ
ಅದೊಂದು ಹಾಲು ಒಣೈತಿ ಬಂದು ನಂಗೆ ನೀರುದೋಗೆ ಬಂದು ಎಲ್ಲವೇ ನೀರು ಅಟ್ಟಿ ಉಳ್ಳಂಗೆ ಒಡಂಬ ಸುತ್ತ ಮಾಡಿ ಹಣವೆತ್ತಿಂಡೋಗಿ ದೇವರುಗ ನಂಗೆ ಕುನ್ನವೆಯಿಂದ ದುಡ್ಡವ ಕೆಟ್ಟವು ಆ ಹಣವ ಕಟ್ಟಿ ಎನಗೆ ಏನ ತಪ್ಪಟ್ಲಿ ತಲೆ ಅಟ್ಲಿ ಎಂಗ ಮನಚಿ ಕಾಪಾತಿ ಇನ್ನು ಇರೋಡೇನೆ ಎಂಗ ಕಾಪಾತಿ ಬಾಂದೇಗಿ ನಂಗೆ ಹಣವ ಕಟ್ಟೋನೆ ಅಟ್ಟಿ ಜನ ಎಲ್ಲ ಬಂದು ಸೇದಾರ. ಆಗ ಸೀಮೆವಕ್ಕ ನಂಗೆ ಬಂದು ನಂಗೆ ಕೊಲ ನಂಗೆ ಅಡದೆಯೋ ಅವಕ್ಕೆಲ್ಲ ಬಂದು ಇಂದು ಏಟಿಗೋಗಿ ನಾ ಮುಂದೆ ಹಣ ಕಟ್ಟೋದು ಇದು ಹೆಂಗವಕತ್ತಾ ತಿಂದೇಗಿ ಅಲ್ಲಿಗೆ ಹೋಗಿ ಆ ಹಣವ ಕಟ್ಟೋನೆ ಒಂದು ಮನಸ್ಸು ಒಂದು ತೃಪ್ತಿ, ಒಂದು ಆತ್ಮ ತೃಪ್ತಿ ಅಟ್ರ. ಆಗ ಒಂದು ಕೂಸು ಮದುವೆ ಮಾಡೋದಲ್ಲಿಯೋ ನಾ ಈ ಅಟ್ಟಿಗೋಗಿ ಹಣ ಕಟ್ಟಿಟ್ಟು ಬಪ್ಪದು ಇರೋಡೇ ಗುಡಿಗೂ ಹಣ ಕಟ್ಟಿ ಬಪ್ಪದು ಅಂದೇಗಿ ಅವಕ್ಕೆ ನೆನಚಿ ಅದನ್ನು ಮಾಡೋನೆ ಅವಕ್ಕೆ ಕಾರ್ಯ ಎಲ್ಲ ಜಯಾರ. ನಂಗೆ ಆರಂಬೆಲ್ಲ ಉಳ್ಳಂಗ ಬೇದರ ಆ ಭೇದ ಆರಂಭವತ್ತಾ ನಂಗೆ ದೇವ್ರಿಗೆ ಇರೋಡೈಗ ಪಡಚಿನ ಆ ಹಾಲೋಣೆ ಕೊಟ್ಟು ಆ ನೀರೋಣೆ ಕೊಟ್ಟು ನಂಗೆಲ್ಲ ಬಂದು ಅಂದು ಹಾತಿಕ್ಕಿ ಬಂದು ಮಾಡಿ ಇಂದು ದೇವ್ರಿಗೆ ಆ ನೆರವಣೆಯ ನೆರತನ ಇದು ಬಂದು ನಂಗೆ ಅಯ್ಯಗ ಮಾಡ ನಂಗೆ ಒಂದು ಒಳ್ಳೆಯ ಒಂದು ನೆರವಣೆ ದೇಗಿನ ಅದೇ ಮಾಕ ಮಾಡಿ ಬಪ್ಪನೆ ನಂಗೆ ಎತ್ತೆ ಮಾಂದು ಬಪ್ಪನೆ ಹೊರಂಗಾಡು ಸೀಮದೊಗೆ ಎತ್ತೆ ಕೊರಚಿ ಇಂದು ಎತ್ತೆ ಮನ ಜನ ಬಪ್ಪನೆ ಎಲ್ಲ ಊರು ನಂಗೆ ಸಿಂಗರ ಆಗಿ ಒಳ್ಳಂಗೆ ನನಗೆ ಎತ್ತೆ ಮನೆ ಕೊಂಡಾಡೋದು ಒಬ್ಬನೇ ಎಲ್ಲವ ಹಣವ ಅರಿಚಿ ಬೀತು. ಆ ಹಣವ ಬಂದು ಏನ ಎತ್ತೆ ತಪ್ಪಟ್ಲಿ ಒಂದೇಗಿ ಆ ತಪ್ಪ ಕಾಣಿಕೆ ನಂಗೆ ಕಟ್ಟಿ ಆ ಊರದೋಗೆ ಮೇ ಇಲ್ಲದಲ್ಲಿಯೋ ಸರಿಯಾ ಅವಕ್ಕೆಲ್ಲ ಏನಾನು ತಪ್ಪು ದಂಡನೆ ನೋಡುತ್ತಲ್ಲಿಯೋ ಇದೆಲ್ಲ ಹಿಂಗೆ ಊರು ಬಿಟ್ಟು ಓಪುದು ಹೆಂಗ ಸಿರಿಯ ತಪ್ಪದು ಸಿಂಗರ ತಪ್ಪದು ಉಳ್ಳಿತು ತಪ್ಪದು ಅತಿಯಂದಾಗಿ ನಂಗೆ ಎಲ್ಲ ಒಂದು ನೆನಚಿ ಊರದೋಗಿಯೋ ದೇಶದೋಗಿದ್ದದಲ್ಲಿಯೋ ನಂಗೆ ಬಂದು ಎತ್ತಗಾಯಿ ನಂಗೆ ಬಂದು ಹಣವ ಕಟ್ಟಿ ಅರಿಚಿ ಬಿತ್ತು ನಂಗೆ ದಾರದಾರ ಎಡಗೆ ಒಪ್ಪೋದು ಅಲ್ಲಿಗೆ ಮುಡದ ಎಡಗೆ ಹೋಗಿ ಅಟ್ಟಿ ನಂಗೆ ಹಬ್ಬ ನಡೆದರವು ಅಲ್ಲಿಗೆ ನಂಗೆ ಎತ್ತಗೆ ಹೋಗಿ ಅಂತ ಕಾಣಿ ಕಟ್ಟಿ ಬಪ್ಪನೆ ಒಂದು ಮನಸ್ಸು ನಂಗೆ ಒಂದು ಸಿಂಗರ ಸಿಕ್ಕಿರ. ಅದುಗ ಪೊರಂಗಾಡು ಸೀಮದೋಗೆ ಎತ್ತಿ ನಂಗೆ ಕೊಂಡಾಡೋನೆ ನಂಗೆ ಸ್ವಾಮಿ ಕೇದಂಗೆ ಬೆರಗಣಿ ಇರಮಾಸಿ ಎತ್ತಿಯ ಈ ನೆನಚು ಅದಕ್ಕೆ ಬಂದು ನಿನ್ನುಡಿಯ ಕವಲೆದೋಗೆ ಎತ್ತಿಯ ಕೊರಚಿಲೆ ನಿನ್ನುಡಿಯ ಆ ಕವಲೆಲ್ಲವ ತೀರ್ಚಿ ನಿನಗೆ ಬೇಕಾದ ಒಂದು ಸಿಂಗರವ ತಂದೀಯ ತೆಂದು ಸ್ವಾಮಿ ಕೇಳಿದರು. ಆಗ ನನಗೆ ಎತ್ತೆಯ ಮನಸ್ಸೋಗೆ ನಂಗೆ ನೆನಚಿ ಅಂದುನ ಎತ್ತ ಹಬ್ಬವನ್ನು ಕೊಂಡಾಡೋನೆ ಊರು ಮಕ್ಕೆಲ್ಲ ಹೊರಗ ಮಕ್ಕೆಲ್ಲ ಬಂದು ಅದನ್ನು ಹಣಿಕೆ ಕಟ್ಟಿ ಕೊಂಡಾಡೋನೆ ಅದಕ್ಕೆ ಮೇಲೆ ಒಂದು ಸಂತೋಷ ಒಲಗದಾಗ ಎದುವೇ ಇಲ್ಲೇ. ಆಗ ಇದು ತಮ್ಮಾಕೆ ನಂಗೆ ದೆವ್ವಬ್ಬು ಸರಿ ನಂಗೆ ಎತ್ತಬ್ಬು ಸರಿ ನಂಗೆ ಕುಲದೈವ ನಂಗೆ ಒಣಂಗಿ ಮಾಡೋನೆ ಇದನ್ನು ಊರೆಲ್ಲ ಒಳ್ಳಂಗೆ ಅಟ್ರ ಮೇ ಊದರ ಆರಂಭ ಬೇದರ ನಂಗೆ ಬೇಕಾದ ಬೆಳೆಚಲ್ ನಂಗೆ ಸಿಕ್ಕಿರ ನಂಗೆ ಒಂದು ಕೆಲಸ ಸಿಕ್ಕೋನೆ ಒಂದು ಕೂಲಿ ಹಣ ಸಿಕ್ಕಿರ ಅದು ಬೀತು ನಂಗೆ ಮಕ್ಕಳೆಲ್ಲ ಒಳ್ಳಂಗೆ ಇಬ್ಬುದು ಎಂಬುದಾಯ್ತಾ ನಂಗೆ ದೈವ ವழிಪಾಡುಂಬುನ ಕುಲ ವழிಪಾಡುಂಬುನ ಎತ್ತೈವು ನಂಗೆ ಇರೋಡೈನು ನಂಗೆ ಕಾಲವ ಒಣಗಿಡಿದ್ದ. ಇದು ಬಂದು ಒಂದು ಬಡುಗು ಕುಲಗವೇ ಒಂದು ಸಿಂಗರಾಂದೇಗಕ್ಕು ಅತ್ತಮಾಕೆ ನಂಗೆ ಒಂದಾಡೋನೆ ತಂಗಗೆ ದಾರಾಲಿ ಉದವಿ ಮಾಡಿದಿಲ್ಲ ಆ ಜನದೋಗೆ ಆ ಉದವಿ ಮಾಡಿದವಕ್ಕೆ ನಾನು ನಂಡ್ರಿ ಆಗೋದು ಅದು ಮನುಷ್ಯ ಜನ್ಮದೋಗತ್ತಾ ಬಂದುದಾರ ಆ ಕುಲದೈವಾಮನೆ ದೇವರು ನೇರ ಬರಾದಲ್ಲಿ ಸೇತಿ ಆ ದೇವ್ರನ್ನ ಉರುವುದೋಗೆ ಧಾರಾಳು ಒಂದು ವಿಧವ ನಂಗೆ ಬಂದು ನಂಗೆ ಕಷ್ಟಕ್ಕೆ ಬಂದು ಉದವಿದಾರ ನಂಗೆ ಇಟ್ಟಿಲ್ಲದಪ್ಪನೇ ಸರಿ ಇಲ್ಲಾಗ ಬಂದು ಒಡಂಬ ಸರಿ ಇಲ್ಲದೆ ನಂಗೆ ಅಡ್ದೊಂಡು ಬನ್ನಿಯೋ ಒಂದು ಹಣಕಾಸು ಇಲ್ಲದ ಜಾಮದೋಗಿಯೋ ಧಾರಾಳು ಒಂದು ಉರವದೋಗೆ ಒಬ್ಬ ಬಂದು ಉದವಿ ಮಾಡಿದಲೆ ಅದು ಬಂದು ಅಯ್ಯನ ಹೊಡೆಯುವ ಸರಿ ನಂಗೆ ಎತ್ತೆಯೋ ಇರಮಾಸಿ ಎತ್ತೆಯೋ ನಂಗೆ ಒಣಗವನೇ ನಂಗೆ ಧಾರಾಳು ಒಬ್ಬನ ಕೇಳಿದಾರ ಅವಕ್ಕಾಗ ನಂಗೆ ನಂಗೆ ನಂಡ್ರಿ ಹೇಗೋದು. ಆಗ ಆ ನಂಡ್ರಿ ಮರದು ಬುಳೆ ನಂಗೆ ಪೈನ್ ಇಲ್ಲದ ಬಿಟ್ರ ಆ ಉದವಿ ಮಾಡಿದ ಮನ ನಂಗೆ ನಂಡ್ರಿ ನೆನಚೊಂಬುದು. ಆಗ ಆ ಕುನ್ನ ಉದವಿ ಮಾಡಿದಲ್ಲಿಯೋ ಆ ಉದವಿ ಬಂದು ನಂಗೆ ಮನಸ್ಸುದಾಗ ಎತ್ತಿ ಮಾಡೋದು ಅನ್ನುತ್ತಾ ಎಲ್ಲಾಗ ನಂಗೆ ಹೇಗಿಂಡಿದ್ದ ಈಗ ಏನ ಒಂದು ಎಣ್ಣ ಬಂದು ನಂಗೆ ಸರಿ ಇಲ್ಲದ ಬಿಟ್ಲೆ ನಂಗೆ ಮನಸ್ಸೇ ಸರಿ ಇಲ್ಲದ ಬಿಟ್ರ ಆಗ ಮಾಡಿದ ಉದವಿಯ ನಂಗೆ ಮರದು ಕೊಡೋಮಂತ ಆಗ ಹೇಗಿದ ಆ ಕಿತ್ತಮಾಕ ಆಡೋನೆ ನಂಗೆ ಎಣ್ಣ ಸೈಲೆಲ್ಲ ಉಳ್ಳಂಗಾಡೋದು ಮನುತ್ತಾ ನಂಗೆ ಎತ್ತಿಂಡೋನ ಇದನ್ನು ಎಲ್ಲಾಗ ನಂಗೆ ಹೇಗಿ ನಂಗೆ ಊರು ಹೊಲಗೆಲ್ಲಾಗ ನಂಗೆ ಉದವಿ ಮಾಡೋನೆ ಆಗ ನಂಗೆ ಉಡಿಯ ಎಣ್ಣಾಗ ತಗೊಂಡಂಗೆ ಸೈಲಾಗ ಮಾರಿ ಉಪ್ಪಿನದಲೆ ನಂಗೆ ಎತ್ತೇನು ಇರೋಡೇನು ನಂಗೆ ಎಲ್ಲ ವಿಧದೋಗಿಯೋ ನಂಗೆ ಉದವಿ ಮಾಡಿರ ಆಗ ಏನು ಅಟ್ಟಲಿ ಸೇತಿ ನಂಗೆ ಅಂಜಿಕೆದೋಗೆ ನಂಗೆ ಮಾಡೋದು
ನಾಂಬ ಆಣವದೋಗಿಯೋ ಒಂದು ಗರ್ವದೋಗಿಯೋ ನಂಗೆ ಇಲ್ಲಾದೆ ನನಗೆ ದೇವರಿಗೆ ಪಣಂಜಿಂಡು ಓನೆಂದರೆ ಸತ್ತಿಗೆ ಕಟ್ಟಪುಟ್ಟು ಓನೆಂದಲೇ ನಂಗೆ ಎಲ್ಲವೇ ಒಂದು ಕಾರ್ಯ ಎಲ್ಲ ನೆರೆದರ ಆಗ ದೊಡ್ಡವಕ್ಕೆ ಮರ್ಯಾದೆ ಕೊಡೋದು ಆ ಇಳೆஞರೆಲ್ಲ ಬಂದು ಎಲ್ಲ ಹೋಗಿ ಉದುವಿ ಮಾಡೋದು ನಂಗೆ ಆ ಇಳೆஞರೆಲ್ಲ ದೇಶಗಾಗ ಅವಕತ ಮುದುಗೆಲುಂಬ ಇದ್ದಾರ ಅತ್ತಮ ಕಾಡೋನೆ ನಂಗಳುடைய செயல் ನಂಗಳುடைய நேர்மை நம்முடைய தன்னம்பிக்கை ನಂಗೆ விடாமுயற்சி ಇದೆಲ್ಲ ಒಂದು ಸೇದು ಬಪ್ಪನತ್ತ ನಂಗಳುடைய உடம்புக்கு ಒಂದು ಬಲ ಸಿಕ್ಕಿರ ಆ ಬಲವ ದಾರ ತಂದಾರ ಅಂದಲೇ ನಂಗೆ ಇರೋಡೈಕ ನಂಗೆ ಎತ್ತಮನಕ್ಕೆ ತಂದಾರ ಇದುತ್ತ ಆ ಕುಲದೈವ ವழிಪಾಡು ಒಂದಾಗಿರ ಆಗ ಏ ದೇಶದಾಗಿದ್ದಲಿಯೋ ನಂಗೆ ಎತ್ತಾಯಿನ ನೆನಚೋನೆ ನಂಗೆ ಎಲ್ಲಾಗ ಮನಸ್ಸುಗ ಆತ್ಮ ತಿರುಪ್ತಿ ಸಿಕ್ಕಿರಾಮನುತ್ತ ಸ್ವಾಮಿಕ ಪೊರಂಗಾಡು ಸೀಮೆಯನುடைய ಆ ಪೆರುಮೆಯಾಗಿ ಆ ಎತ್ತಮ್ಮನ ಕೊಂಡಾಡಿ ಈರಮಾಸೆ ಕೊಂಡಾಡಿ ಇಂದು ಎಲ್ಲವೂ ಊರೊಳಗೆ ಸಿಂಗರ ಹಿಂಡಾಡ್ದ ಮುಂತ ಸರಪ ಹಿಂಡಿದ್ದಾರೆ ಅದನ್ನತ್ತ ಎಲ್ಲ ಎಡಗು ನಂಗೆ ಓಪನೆಯು ನಂಗೆ ಎತ್ತೆ ಪತ್ತಿ ಅಯ್ಯನ ಪತ್ತಿ ಪೆರುಮೆಯಾಗಿ ನಂಗೆ ಇಬ್ಬದು ನಂಗಾಗ ಪೆರುಮೆ ಎಂಬುದನ್ನತ್ತ ಸ್ವಾಮಿಯು ಕೈಗಿಂಡಿದ್ದಾರೆ ನಂಗೆ ಸಾಯಿನ ಗವದಮ್ಮ ತುಂಬ ನಂಗೆ ಸ್ವಲ್ಪ ಇಳೋದಾಗೆ ಅಡುತ್ತದು 90 ಇಜಾವ ತಲೆಪಿನೊಡನೆ ಆ ಉಬ್ಬದಲ್ಲೇ ಊರಿನ ಸೆರಪು ಪತ್ತಿಯ ಆ ಸ್ವಾಮಿಕ ವಿಡಿಯೋದಾಗ ಹೇಗೆ ಹೋದಾರ ಅದಕ್ಕೆ ಮೇಲೆ ಅದನ್ನುடைய விளக்கவங்க ನೋಡೋಣ. ಗವನ ಉರುವವಾ ಎತ್ತೈನ ಮಕ್ಕವಾ ಇವ ದೈವ ಪಿರಿವಿಗಳೇ, ಇಂದು ಕೃಷ್ಣರ್ನ ಕಥೆ ಹೇಗಿಲಿಯೇ ಎಲ್ಲಾಗೂ ಗೋಕುಲನ ಗವನತ್ತ ಬಂದರ. ಕೃಷ್ಣರ್ನ ಅಪ್ಪ ನಂದಗೋಪಾಲರು ಅವ್ವ ಯಶೋದಮ್ಮ ಸಾಕಿದ ಗ್ರಾಮತ ಗೋಕುಲ ನಂದಿ ಗ್ರಾಮ. ಅಲ್ಲಿ ಅಟ್ಟ 205 ಗ್ರಾಮನೊಗೆ ಮುಖ್ಯವಾದ ಗ್ರಾಮ ಗೋಕುಲ ನಂದಿ ಗ್ರಾಮ. ಕೃಷ್ಣರು ಬಲರಾಮರು ಪುನ್ನ ವಯಸ್ಸು ಒಂದು ದೊಡ್ಡಿದೇಡೆ. ಯಶೋದಮ್ಮ ಕೃಷ್ಣರವು ರೋಗಿಣಿಯಮ್ಮ ಬಲರಾಮರವು ಸಾಕಿದ ಗ್ರಾಮ. ಅಂದು ಆ ಗ್ರಾಮನೊಗೆ ಎಲ್ಲಾ ಮನೆಗೋಗಿ ಕೃಷ್ಣರು ಬಲರಾಮರು ಬೆಣ್ಣೆ ಕದ್ದರು, ಮಡಕೆ ಒಡತರು, ಎಲ್ಲಾ ವಿಧವಾದ ಕುರುಂಬವೂ ಮಾಡಿದರು. ದೇವರನ ಅವತಾರ ಎಂಬುದನ್ನು ಮರೆದು ಎಲ್ಲಾ ಕೂಡ ಸಹಜವ ನಲುದು ನುಡುದು ಸಂಡೆ ಹಾಕಿ ಆಡಿ ಪಾಡಿ ಇದ್ದರು. ಅತ್ತಾದಂತ ಈಗ ಯಶೋದಮ್ಮ ಉಬ್ಬದಲೆಯ ಹುಟ್ಟಿ ಸಾಯಿ ಕೃಷ್ಣ ಲೀಲೆ ಆರಂಭಿಸಿತ್ತು. ಅದಿಗಿಂದಾಡು ತಾ ಸಾಕಿದ 2 ಸಾಯಿ ಕೃಷ್ಣರು ಈ ಕಾಲಘಟ್ಟನಗೆ ಉಬ್ಬದಲೆಯ ಹುಟ್ಟಿ ತನ್ನ ಕೋಡ ದೊಡ್ಡಿ ನವೀನ್ ಸಾಯಿ ಮೇಘನಾಥ್ ಸಾಯಿ ಎಂಬ ಹೆಸರುನೋಗೆ ಇಂದು ಈ ಭೂಲೋಕಕ್ಕೆ ಬಂದ ಕಾರ್ಯವ ಮಾಡಿದ್ದಾರೆ. ಎಲ್ಲಾಗೂ ಅವರ ದೈವನಿಲೆಯವೂ ಉಣರ್ತಿನಿದ್ದಾರೆ. 3 ಅವತಾರವ ಉಡಿಚಿದದು ವೈಗುಂಡ ಅಂತ ಬರಿಚಿದದು ಎತ್ತಿಯ ಆಶೀರ್ವಾದನೋಗೆ ದೊಡಿಚಿದದು ಎನ್ನ ಪ್ರಿಯವಾನ ಉಬ್ಬದಲೆ ಗ್ರಾಮವಾಸಿಗಳು ಉಯರ್ந்த ಪುಣ್ಯ ಆತ್ಮಗಳು. ಉಬ್ಬೆ ಊಗ ತಲೆಯಾಡುವ ಊರು ಉಬ್ಬದಲೆ ಊರು. ಎಂಗವ ತತ್ತಿ ಸಾಕಿ ತಿನಿಚಿ ದೊಡಿಚಿದ ಊರು ಉಬ್ಬದಲೆ ಊರು. ಅವತಾರ ಲೀಲೆ ನಡವ ಊರು ಉಬ್ಬದಲೆ ಊರು. ಶ್ರೀರಾಮರನ ಉಣರ್ವು ತುಂಬಿದ ಊರು ಉಬ್ಬದಲೆ ಊರು. ಎತ್ತೆ ಮಾಡುವೆ ಒಬ್ಬೊಬ್ಬಗೂ ನಾ ಕೈಮಾರು ದೈವ ಪಿರವಿಗಳೇ. ನಾಯಿಗೈ ತುಂಬಿದ ಗವದ ಸ್ವಾಮಿ ರಾಧಾ ಅಮ್ಮ ಅವತಾರ ಎತ್ತಿದ ಆ ಬರ್ಸಾನ ಗ್ರಾಮಗೂ ಕಾರಕೊರೆ ಗ್ರಾಮಗೂ ಆಡುವ ಸಂಬಂಧವ ಪತ್ತಿ ನಾ ಹೇಗಿನೇ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿಗೆ ಇದ ಕರುತ ನಿಂಗೆ ಕೇಪನೆ ಆ ಉಬ್ಬದಲೆ ಊರಿನ ಸೆರಪಪತಿ ಇದ್ದಾರ. ಅದು ಮೊದಲು ನಂದಿ ಗ್ರಾಮದೋಗೆ ಕೃಷ್ಣರು ಬಲರಾಮರೆಲ್ಲ ಉಳ್ಳಂಗೆ ಸಾಕಿಂಡು ಬಪ್ಪನೆ ಅಲ್ಲಿದೋಗೆ ಯಶೋದಮ್ಮವು ರೋಗಿಣಿ ಅಮ್ಮವು ಎತ್ತಮ್ಮಕ್ಕೆ ಕೊನವೆ ಸಾಕಿದರು. ಅವಕ್ಕ ಈ ಒಳಗೆಲ್ಲ ಒಳ್ಳಂಗ ಮಾಡೋದು, ಒಂದು ಸೇವೆ ಮಾಡೋದು ಅತ್ತೆಂಬ ಅವಕ್ಕೆ ಹೆಣ್ಣತ್ತ ಮನಸ್ಸುದೋಗ ಅಟುತ್ತೊಂದು ಸ್ವಾಮಿಕೆ ಇದ್ದರು. ಅತ್ತಮ್ಮಕ್ಕೆ ಬದಲೇ ಗ್ರಾಮದೋಗೆ ಅವಕ್ಕೆ ಹುಟ್ಟಿ ಅದೆಲ್ಲ ಬಂದು ಸ್ವಾಮಿಕೆ ಇದ್ದರು. ನವೀನ್ ಸಾಯಿ ಮೇಘನಾಥ್ ಸಾಯಿ ಎಂದಾಗಿ ಒಂದು 2 ಸೀಡರ್ ಮಾಕೆ ಬಂದು ಎಲ್ಲಾಗ ಸೇವೆ ಮಾಡೋಂಬ ಹೆಣ್ಣದೋಗೆ ಇಂದು ಎಲ್ಲ ಅಟ್ಟಿಗೂ ಎಲ್ಲ ಗ್ರಾಮಗೂ ನನಗೆ ಏನೇನೇ ಮಾಡೋದು ಮುಡಿದ್ರವೋ ಅದೆಲ್ಲವ ಮಾಡಿದ್ದಾರೆಂಬ ಆ ಹೆಣ್ಣವ ನೋಡೋನೆ ಎಲ್ಲಾಗೂ ಬಂದು ಒಂದು ಉಳ್ಳಿತ್ತು ನಡಿಲೆಂಬ ಒಂದು ಪರಂದ ಹೆಣ್ಣದೋಗತ್ತ ಮಾಡಿದ್ದಾರೆ ಎಂಬನೇ ಆಸೆಗೆ ಸಂತೋಷವಾಡದೆ ಇದನ್ನು ಒಂದು ಕಥೆ ಮೂಲವ ನಂಗೆ ನೋಡೋನೆ. ಒಂದು ಮಲೆ ಗ್ರಾಮದೋಗೆ ಒಂದು ತವ ಮುನಿವರಿದ್ದರ ಪರ ತವ ಮಾಡಿ ಇಟ್ಟಿದ್ದಾರ. ಸರ ಶಕ್ತಿ ಜಾಸ್ತಿ ಆಡದೆ ಆಗ ಅಲ್ಲಿದೋಗಿ ಬನ್ನಿ ಒಂದು 2 ಸೀಡರ್ಗಳು ಬಂದು ಹೆಂಗಾಗ ಧ್ಯಾನದೋಗೆ ಉಳ್ಳಂಗ ಬಪ್ಪದು, ಹೆಂಗಾಗ ಒಂದು ವಿಲ್ವಿತ್ತದಾಗ ಉಳ್ಳಂಗ ಬಪ್ಪದು, ಹೆಂಗ ಒಂದು ಹಣ್ಮಿಗ ಒಳಚಿ ಹೆಂಗೋ ತಪ್ಪೋದು, ಹೆಂಗೆ ಉಣರೋದು, ಒಂದು ಸೇವೆ ಮಾಡೋದು, ಇದಕ್ಕೆ ಏನು ಮಾಡೋದು ಸ್ವಾಮಿ ಅತ್ತಿಂದಾಗಿ ಆ ಸೀಡರ್ ಬಂದು ಆ ಮುನಿವರ್ ಸಾರ್ ಕೇತರು. ಆ ಮುನಿವರ ಹೆಸರು ಬಂದು ರಿಯೋಸನ್ನಿಂದಾಗಿ ಒಂದು ಮಲೆ ಪಗುದಿ ಒಂದು ಗ್ರಾಮ ತಾ ಬಂದು ಅಪರಕಾಲ ತವ ಮಾಡಿ ಒಳ್ಳೆಯ ಶಕ್ತಿ ಬಂದು ತಾಯಿ ಸಿಬಿತಿದ್ದಾರೆ. ತನ್ನ ಹೆಣ್ಣೆಲ್ಲ ಬಂದು ಈ ನಾಡು ನಗರ ಎಲ್ಲ ಉಳ್ಳಂಗಡೋದು, ಬಂದವಕ್ಕೆಲ್ಲಾಗ ಬಂದು ನಂಗೆ ಪುಣ್ಯವ ಕೊಡೋದು, ನಂಗವ ಇಸಗ ಪುಣ್ಯವೆತ್ತಿ ನಂಗೆಲ್ಲಿಗೋಣ ಇದೆಲ್ಲವ
ಎಲ್ಲೆಲ್ಲೆಲ್ಲ ಒಂದು ತಪ್ಪು ನಡೆದರವೋ ಆ ತಪ್ಪ ತಿರುತ್ತೋದು, ಒಂದು ಅರಿಯಾಮೆ ಗುಣದವಾಗ ದಾರಿದ್ದಾರಿಯೋ ಅವಕ್ಕೆ ಅರಿಯಾಮೆಯ ಬಂದು ನನಗೆ ಸರಿ ಮಾಡೋದು. ಆಗ ಒಂದು ಹಳ್ಳಗೋಸು ನಂಗೆ ಮಗ ನೋಡೋನೆ ಅದು ಕನ್ನಡಿ ಮಾ ಕಟ್ನೆ ಅಂದಲೇ ನಂಗೆ ಮಗವು ಕನ್ನಡಿ ಮಗ ತೋರ್ರ ಅಂದಲೇ ಆ ನೀರು ಎಸಗೆ ತೂಯ್ಮೆ ಅಟ್ರ ಅಂದ ಈರ. ಆಗ ಅರೆಯಮ್ಯ ವಿಲಕ್ಕೋದು ಮನೆ ನೋಡೋನೆ ಆ ಮುತ್ತು ಎಂಬುದು ಮೇಲೆ ಆಡ ಅದು ಕಡಲ್ಗೋಸ್ತ ಅಟ್ರ. ಆ ಕಡಲ್ಗೋಸು ಹೋಗಿ ಎತ್ತೋದು ಅಂದಲೇ ನಂಗೆ ಮೂಚ್ಚ ಅಡಕ್ಕಿ ಆ ಮುತ್ತೆ ತಿನ್ಬಪ್ಪದು. ಆ ಮೂಚ್ಚ ಅಡಕೋದು ಎಲ್ಲಿಗೆ ಹೋಗ್ಬೋದು, ಆ ಕಡಲ್ ನೋಡೋ ಬಂದು ಆಳಾಗ ಹೋಗ್ಬೋದು, ಅಲ್ಲಿಗೆ ಹೋಗಿ ಆ ಮುತ್ತೆ ತಿನ್ಬಪ್ಪದು. ಆ ಒಂದು ಪವಳ ಬೇಕು ಅಂದಲೇ ಅಲ್ಲಿಯೂ ಎಲ್ಲಿಗೆ ಹೋಗ್ಬೋದು, ಆ ಕಡಲ್ ನೋಡೋ ಬಂದು ಆಳಾಗ ತಗೋಬೋದು. ಆಗ ಆ ಕಡಲ್ದೋಗಂದು ಆ ಪವಳ ಎತ್ತಿನ ಬಪ್ಪನೆ ಮೇಲೆ ಏನಾಡದಂದರೆ ಒಂದು ಪಾಸಿ ಮೂಡಿ ತಟ್ರ. ಆ ಪಾಸಿ ಮೇಲೆ ಎತ್ತಿಲತ್ತ ಆ ಪವಳವ ನಂಗೆ ಎತ್ತೋದು ಮುಡಿದ್ರ. ಅದೇ ಮಕ್ಕೆ ನಂಗೆ ಉಡಿಯ ಅರಿಯಾಮೆ ಓಪೋದು ತಂದಲೇ ಈರುಳ್ಳು ನಂಗೆ ಬಿಟ್ಟು ಓಪೋದು ತಂದಲೇ ನಂಗೆ ಏನು ಮಾಡೋದಂದರೆ ನಂಗುಡೆ ಎಣ್ಣೆ ತೂಯ್ಮೆ ಆಡೋದು, ನಂಗುಡೆ ಸೈಯಲ್ ತೂಯ್ಮೆ ಆಡೋದು. ಒಂದು ದೀವಿಗೆ ಕತ್ತಿರ ಅಂದಲೇ ಆ ದೀವಿಗೆ ಮೇಲೆ ಉಳ್ಳಂಗೆ ಕಚ್ಚಿಟ್ಟು ಒಂದು ಗೂಡೆ ಎತ್ತಿ ಮೇಲೆ ಬಿತ್ತುಪ್ಪಣೆ ಅಂದಲೇ ಆ ದೀವಿಗೆ ನೋಡಿ ಬೆಳಿಚಲ್ಲ ಆ ಗೂಡಗೋಸ್ತ ಅಟ್ಟಿರ್ತವರ ಹೊರಾಸು ಬಪ್ಪೋದಿಲ್ಲ. ಆ ಗೂಡೆ ಎತ್ತಿಲತ್ತ ಅದು ನೋಡಿ ಬೆಳಿಚಲ್ಲ ಎಲ್ಲಾಗೂ ಪರವೀರ ಅತ್ತಮಾಕೆ ನಂಗಗೋಸಾಡ ಒಂದು ಅರಿಯಾಮೆ ಆ ತೀಯ ಎಣ್ಣಂ ಸರಿಯಾ ನಂಗೆ ಒಂದು ಪೊರಾಮೆ ಆ ಗುಣ ಎಲ್ಲ ನಂಗೆ ಹೊರಾಸು ಒಪ್ಪೋದು ಅಂದಲೇ ಆಗ ಏನು ಮಾಡೋದು ಹೋಗಿಸು ಒಳ್ಳೆ ಬೆಳಿಚವು ತಪ್ಪೋದು. ಆ ಬೆಳಿಚ ಅಂಬುದು ಏನಂದಲೇ ಆ ಅರಿವು ಹೋಗಿಸೋಲತ್ತ, ಆ ಆಣ್ಮೀಗ ಅರಿವು ಹೋಗಿಸೋಪನತ್ತ, ಆ செயல்னுடைய ಮತ್ತಾಗ ಸೇವೆ ಮಾಡಾಂಬ ಎಣ್ಣ ಹೋಗಿಸೋಪನತ್ತ ನಂಗೆ ತೀಯ ಶಕ್ತಿ ನಂಗೆ ಅಂದ ಬೆಲಗಿ ಅದೆಲ್ಲ ನಂಗೆ ಹೊರಾಸು ಬಂದರ. ಆಗ ಇತ್ತಮಾಕ ಅರಿವ ಕಪ್ಪುದುಗಾಯ್ತ ಆ ಸೇಡರ್ ಎರಡಾವು ಎಲ್ಲಿಗೆ ಹೋದ್ರು ಅಂದಲೇ ಆ ಗುರು ಸಾರು ಹೋದರು. ಆ ಗುರು ಬಂದು ಇದು ಒಂದೇ ಜನದಾಗ ಬಪ್ಪದಲ್ಲ, ನಿಂಗೆ ಒಂದು ಪಲ ವರ್ಷ ಬಂದು ಇದಗ ಧ್ಯಾನ ಮಾಡೋದು ಆ ನೆಲಗೆ ಬಪ್ಪದುಗ ನಂಗೆ ಉಣರೋದು ಒಂದೇಗಿ ಹೇಗೆ ಕೊಟ್ಟರು. ಸರಿ ಅದು ಏನು ಮಾಡೋದು ಮನೆ ನಾ ಮೊದಲು ಜನ ನಿಂಗೆಲ್ಲವ ಒಂದು ಗ್ರಾಮಕ್ಕೆ ಏನು ಎರಡವ ಎಲ್ಲ ನೋಡಿಟ್ಟು ಬಾಯಿಂದೇಗಿ ಎರಡು ದಿಕ್ಕು ಕೇಳಿದರು. ಆ ಎರಡು ಸೀಡರು ಏನು ಮಾಡಿದರೆ ಒಂದೊಂದು ಗ್ರಾಮಗೂ ಮಾರಿ ಮಾರಿ ಒಯ್ದು ಬಂದರು. ಅಲ್ಲಿಗೆ ಹೋಪನೆ ಅವಕ್ಕೆಲ್ಲ ಹೇಗಿದೆ ಕರುತ್ತೆಲ್ಲವ ಕೇಳ್ತಿಟ್ಟು ಬಂದಾರ. ಇವಕ್ಕೆ ಇದೆ ಕರುತ್ತೆಲ್ಲ ಇನ್ನೊಂದು ಸೀಡರ್ ಹೇಗಿರ ಹೋಗಿ ಅವಕ್ಕೋಸ್ಕರ ಎರಡ ಗಣಾಂದಾರ ಏನು ಮಾಡಿದ್ರು ಮನೆ ನಾ ಈ ಗ್ರಾಮ ಎಲ್ಲ ಗೋಪನೆ ಇತ್ತಮಾಕೆಲ್ಲ ಬಂದು ಒಂದು ಕೊರೆ ಎಡದಿಂದ ಹೇಗಿರ ಅದೇ ಮಾಕೆ ಈ ಗ್ರಾಮಕ್ಕೆ ಹೋಪನೆ ಇದೆಲ್ಲ ಕೊರೆ ಎಡದಿಂದಾಗಿ ಆ ಎರಡು ಸೀಡರು ಗಣಾಂದಿಗಿಂದಾಡು ಅದನ್ನು ದಾರಸಾರ ಬಂದು ಹೇಗಿರ ಅಂದಲೇ ಅವಕ್ಕೆ ಸ್ವಾಮಿ ಸಾರ ಬಂದು ತವ ಮುನಿವರ್ ಸಾರ ಹೇಗಿರ ಆಗ ನೋಡಿ ಬಂದು ಬಿಡ್ತವ. ಆಗ ಮೊದಲ ನಾಳು ಏನನ್ನು ದಾರವ ನೋಡಿದೆ ತಮ್ಮನೆ ಅವಕ್ಕೆ ಹೇಗಿದಾರ ಹೆಂಗೆ ಅಲ್ಲಿ ಅವಕ ವಯಸ್ಸಾದವಕ್ಕೆಲ್ಲವ ಹೆಂಗೆ ಸರ ಅವಕ್ಕೆ ಸರ್ ಆಶೀರ್ವಾದ ಇಸಿ ಅವಕ್ಕೆ ಸರ್ ಮಾತಾಡಿಟ್ಟು ಬಂದಿಯೋ. ಸರಿ அடுத்தದು ನಿಂಗೆ ಆ ವ್ಯವಸಾಯ ಮಾಡ ಭೂಮಿ ಎಲ್ಲಾಗ ನೋಡಿಟ್ಟು ಬಾರಿ ಅಂದರು. ಎಲ್ಲಾಗ ಓದಿಯೋ ಅಲ್ಲಿಗೆ ತಾಯ್ಮಾರೆಲ್ಲ ಎಸ ಕಷ್ಟಪಟ್ಟು ಉಂಡಿದ್ದಾರೆ. ಅಲ್ಲಿ ಗೆಲ್ಚಗಿವಾಕ ಗಂಡು ಮಗುರು ಹೆಮ್ಮಕ್ಕೂರೆಲ್ಲ ಅವಾಗ ಏಸ ಕಷ್ಟಪಟ್ಟು ಆ ವ್ಯವಸಾಯ ಮಾಡಿರ. ಆ ವ್ಯವಸಾಯಿಯಿಂದ ಏನವನಿಗೆ ಎತ್ತಿ ಬಂದಾರ. ನಂಗಾಗ ಅಕ್ಕಿ ಬೇಕು, ನಂಗೆ ಕಾಯ್ಕೆರೆ ಬೇಕು, ನಂಗೆ ಬೇಕಾದ ಉದುಕು ಸೊಪ್ಪೆಲ್ಲ ಬೇಕಾಪನೆ ಅವಕ್ಕೆ ಎತ್ತಿ ಅದನ್ನು ಬೆಳೆವೆಚ್ಚ ಎತ್ತಿ ಬಂದಾರ ಅಂಬೋದನ್ನ ಎಲ್ಲವ ನೋಡಿ ಬಂದರು. ಆ ಮೊದಲು ಜನ ಮುದಿಯವರ ನೋಡಿ ಬಂದು ದೊಡ್ಡವಕ್ಕೂ ಅಯ್ಯನವಕ್ಕೂ ನೋಡಿ ಬಂದರು. ಎರಡವ ಜನ ಏನು ವ್ಯವಸಾಯ ಮಾಡಿರಾಮನ ನೋಟ್ಟು ಬಂದರು. ಅವಾಗ ಏಸ ಕಷ್ಟಪಟ್ಟಾರಮ್ಮನೆಲ್ಲ ಉಣರ್ದು ಬಂದರು. ಅದ್ರ ಮೇಲೆ அடுத்த ಜನ ಬಪ್ಪನೆ ಕುನ್ನವೆಲ್ಲ ಆ ಇಳഞ്ഞರೆಲ್ಲ ಎತ್ತಿದ್ದಾರೆ ಎಂಬುದಾಗಿ ನೋಡಿ ಬಂದರು. ಅವಾಗ ಎರಡು ಸೀಡರ್ಗೆ ಬಂದು ಆ ಇಳഞ്ഞರೆಲ್ಲವ ನೋಡಿಟ್ಟು ಬಂದರು. ಅವಕ್ಕೂ ನೋಡಿ ಮನನೆಲ್ಲ ಪೋಕು ಎತ್ತಾಡದೆ, ಕುನ್ನಕ್ಕೂ ನೋಡಿ ಎಣ್ಣೆ ಎತ್ತಾಡದೆ, ಪಳೀಟು ಕಪ್ಪನಗಟ್ಟ ಎತ್ತೆಣ್ಣಾಡದೆ, ಪಳೀಟು ಕತ್ತು ಬೆರಿಕೆದಿಗಿಂದಾಡೋ ಅವಕ್ಕ ಒಂದು ದೊಡ್ಡ ಪಡಿಪು ಕತ್ತುಡು ಬಪ್ಪದು ಓಪನೆ ಅವಕ್ಕೂ ನೋಡಿ ಎಣ್ಣೆ ಎತ್ತ ಮಾರ್ರ. ಆ ಕೆಟ್ಟ ಪഴಕ್ಕೆಲ್ಲ ಎತ್ತ ಪഴಗೀರ ಅದಕ್ಕೆ ದಾರ ಕಾರಣವಾಗಿದ್ದಾರೆ. ಅದನ್ನು ಎತ್ತ ತಿರುತ್ತೋದು ಅತ್ತೆಂಬುದಾಗಿ ಅವಕ್ಕ ಆ ಇಳഞ്ഞರ್ಗೂಡೆಲ್ಲ ಅವಕ್ಕ ಸೇದು ಗಣಾಂದು ಮಾಡಿಂಡಿ ಮನೆ ಆ ಅರಿವೆಲ್ಲ ಬಂದು ನನಗೆ ಸಿಕ್ಕಿತ್ತು. ಅದೆಲ್ಲ ವ್ಯಕ್ತಿ ಬಂದು ದಾರ ಸಾರಿ ಎದುರು ಅಂದಲೇ ಅವಕ್ಕ ಆ ಮುನಿವರ್ ಸಾರ ಯೋಗಿ ಸಾರ್ ಹೇಳಿದರು. ಹೆಂಗೆದೆಲ್ಲ ನೋಡಿಟ್ಟು ಬಂದಿಯೋ ಇತ್ತಮ್ಮ ಕಡದೆ ಅಂತ ಹೇಳಿದ್ರುಂಬ. ಆ ಎರಡು ಸೀಡರ್ಗೆ ಓಪನತ್ತ ನಿಂಗಾಗ ಈಗ ಬಂದು ನಿಂಗೆ ಧ್ಯಾನ ಮಾಡಿವಿ, ಭಕ್ತಿ ಮಾಡಿವಿ. ಏಕೆಂದರೆ ಅವಕ್ಕೆಲ್ಲ ಬಂದು ಒಳ್ಳಂಗೆ ಇಬ್ಬದು. ದಾರ ಕಷ್ಟಪಟ್ಟಲಿಯೋ ಅಮ್ಮನ ಅಳಿಚಿನೇ ನೆನಚಬೇಡ. ಸರಿಯಾ ನಿನಗೆ ತಪ್ಪು ಮಾಡಿದಲೇ ಸರಿ, ಒಲ್ಲದ ಮಾಡಿದ ಸೈತಿ ಅವಕ್ಕವ ನೀ ವಾಳ್ತಿ ಬಿಡು. ಒಳ್ಳಂಗಿದ್ದು ಒಂದು ವಾಳ್ತಿ ಬಿಡು. ಆ ಕೋಪ ಪಡಬೇಡ, ಅವ ಕೂಡ ಪೊರಾಮೆ ಪಡಬೇಡ. ಆ ಪೊಟ್ಟು ಒಟ್ಟಕಿಚ್ಚಿನಗನ ಎಲ್ಲ ಕೂಡ ಒಳ್ಳಂಗಿರಲಿ ಎಂಬ ಆ ಎಣ್ಣವ ನಿನ್ನ ಮನಸ್ಸಿಗೆ ನೆನೆಸಿಬಿಡು. ಅವಕ್ಕ ನಿನ್ನ ಮೇಲೆ ತಪ್ಪ ನೆನೆಸಲಿ ಪರವಲೆ ಎಂದಾಗಿ ಆ ತವ ಮುನಿವರು ಸೀಡರ್ ಸರಿ ಎದುರುಂಬ ಇವಕ್ಕ ಆ ಉಲಗನೆಲ್ಲ ವಾಳ್ತು ಅಂದಾಗಿರ್ತಾ. ಉಲಗ ಮಕ್ಕಳು ಈ ಪ್ರಪಂಚ ಎಲ್ಲ ಒಳ್ಳಂಗಾಡೋದು.
ಆ ಪ್ರಪಂಚೆಲ್ಲ ಒಳ್ಳಂಗೊಡೋದು ಅತ್ಯಂತ ನೆನೆಚಿಪ್ಲೇ ನಂಗೆ ಮನಸ್ಸು ತೂಯ್ಮೆಯಾರಂತ ಈಗಿರ ಆಗ ಅದೇ ಮಾಕೆ ಹೇಗೋನೆ ಈಗ ಆ ನೀರಾಲಿಯೂ ನೆಲವಾಲಿಯೂ ನಂಗೆ ಒಂದು ಗಾಯಾಲಿಯೂ ಸರಿ ಆ ಪಂಚಭೂತ ಮೇಲಿಯ ಅದು ಬಂದು ಕಿಚ್ಚಾಲಿ ಸರಿ ನಂಗೆ ಬಾನಾಲಿ ಸರಿ ಇದೆಲ್ಲ ಇಯರ್ಕೆ ಎಲ್ಲ ಬಂದು ಈ ಮನುಷ್ಯನು ಕೂಡ ಒಂಡ್ರಿ ಆಡದೆ ಇಯರ್ಕೆ ಇಲ್ಲದಲ್ಲೇ ನಂಗೆ ಪಂಚಭೂತ ಶಕ್ತಿ ಇಲ್ಲದಲ್ಲೇ ಈ ಮನುಷ್ಯನಾಲೆ ಈ ಒಲಗದಾಗ ಏನು ಮಾಡೋದು ಮುಡಿಯ ಆಗ ದಾರ ಒಣಗೋದು ಅಂದಲೇ ನಂಗೆ ಇಯರ್ಕೆ ಒಣಗೋದೊಂದಿಗೆ ಆ ಗುರು ಏಯ್ದರು ಆ ಗುರು ಏಯ್ದಂಗೆ ಏರ್ಕೆ ಉಳ್ಳಂಗೆ ಒಣಗಿದರು ಒಣಗಿದಗಿಂದ ಆಡುತ್ತಾ ಇಂದು ಎಲ್ಲವೂ ಸಿಕ್ಕಿದ್ರು ಅತ್ತಮಾಕ ಎರಡು ಬಂದ ಆ ಸೀಡರ್ ಮಾಕ ಇದ್ದು ಬಂದವಕತ್ತ ನಂಗೆ ಸಚ್ಚಿದಾನಂದ ಗುರು ನಂಗೆ ನವೀನ್ ಸಾಯವಕ್ಕುವು ಆನಂದ ಗುರು ಮೇಘನಾಥ್ ಸಾಯವಕ್ಕುವು ಅವಕ್ಕೆ ಎಲ್ಲಿಯ ಉಬ್ಬದಲ್ಲೇ ಅಟ್ಟಿಯ ಹುಟ್ಟಿ ಅದಕ್ಕೆ ಮೇಲೆ ಎಲ್ಲ ಉಡಿಯ ಆ ದೊಡ್ಡವಕ ಕುನ್ನವಕ ಆ ವ್ಯವಸಾಯಿ ಪತಿಯೋ ಆ ಕುನವಿ ಪತಿಯೋ ನಂಗೆ ದೊಡ್ಡವಕೋ ಪತಿಯೋ ಎಲ್ಲ ಕೇತು ಬಂದು ಎಲ್ಲ ಅಟ್ಟಿಗೆ ಹೋಗಿ ಬಂದಗಿಂದ ಹೊಡ್ತಾ ಏನ ಕೊರೆ ಆಡದೆ ಎಂಬುದನ್ನು ಅದು ಉಣರ್ದು ಅದನ್ನು ನಿವೃತ್ತಿ ಮಾಡೋದುಗ ಬಂದು ತಂಗಾಲ ಮುಡಿದ ಏನೇನೋ ಉದವಿಯೋ ನಂಗೆ ಮಕ್ಕಳಿಗೆ ಮಾಡಿಂಡಿಬ್ಬನೇ ಒಂದು ಮನಸ್ಸು ತಿರುಪ್ತಿಯ ಆತ್ಮ ತಿರುಪ್ತಿಯ ಹಿಂಡಾಡದೆ ಇದು ನೋಡಿಯ ಆ ಸೇವೆ ಬಂದು ಇನ್ನೂ ತೊಡರೋದು ಆ ಉಬ್ಬದಲ್ಲೇದೋಗಾಡ ಆ ನಂಗೆ ಸೆಲ್ವ ಸೆழிಪು ಇನ್ನು ಒಳ್ಳಂಗೆ ಬಪ್ಪೋದು ಎಲ್ಲವೂ ಒಳ್ಳಂಗಿರ್ಬೋದು ಒಳ್ಳೆ ಮನಸ್ಸುದೋಗಿರ್ಬೋದು ಎಲ್ಲಾಗ ಉದಿಬಿ ಮಾಡೋದೆಂಬ ಒಂದೇ ಎಣ್ಣದೋಗತ್ತಾ ಎಲ್ಲವೂ ಎಲ್ಲ ಗೆಲಚು ಮಾಡಿಂಡಿದ್ದಾರೆ ಇದೀಗ ದೇವರು ಎಲ್ಲ ಒಂದು ಅರುಳು ಕೊಡೋದೊಂದು ನಂಗೆ ಹೇಗಿಂಡು ಅಡ್ತದು ನಂಗೆ ಸಾಯಿನ ಗವದ ತುಂಬ ನಂಗೆ ಸ್ವರ್ಪಡೋದಾಗೆ ಅಡ್ತದು ಅಂಜಿಕೆ ಅಂತಲೇ ಏನ ಭಯ ಎಂಬಲ್ಲಿ ಏನ ಬರುತ್ತಾ ನಂಗೆ ಸ್ವಾಮಿಯಕ್ಕ ಈಗ ವಿಡಿಯೋದಾಗ ಹೇಗೋ ಅದಾರ ಅದಕ್ಕೆ ಮೇಲೆ ಅದನ್ನುடைய ವಿಳಕ್ಕು ನಂಗೆ ನೋಡೋಣ. ಓಂ ಶ್ರೀ ಸಾಯಿರಾಮ್ ಬಡುಕುಲ ಎಂಬ ದೇರ್ಕುಲ ಮಕ್ಕೆಲ್ಲಾಗು ನಂಗೆ ಗೌತಮದ ನಮಸ್ಕಾರವೇಗಿಂಡು ಇಂದಿನ ಜನ ನಂಗೆ ಅಂಜಿಕೆ ಪತಿ ನೋಡುವೋ ಈ ಉಲಗ ರೀತಿಯಾದ ವಿಷಯದಾಗ ಎಲ್ಲಾಗೂ ಏನೋ ಒಂದು ಅಂಜಿಕೆ ಅಟುನ್ ತಟ್ರ ಆ ಅಂಜಿಕೆ ಅಡುವವಕ ಅವಕ ಮೊಟ್ಟ ಅಂಜುದಿಲ್ಲ ಸುತ್ತಿ ಬೋಕರ ಬಲವೀನ ಮಾಡಿಸಿಟ್ಟಾರ ನಂಗೆ ಮನಸ್ಸದಾಗ ಅಪ್ಪ ಅಂಜಿಕೆತ ಆ ಒಡಂಬ ನಡುವ ಉರುಪು ಎಲ್ಲ ಬಾಧಿಸಿರ ಅದಕ್ಕೆ ಏಸಗ ಮದ್ದು ಮಾತ್ರ ಎತ್ತಿಲಿಯೋ ನಂಗೆ ಅಂಜಿಕೆ ಸರಿ ಮಾಡಾದೆ ಆ ಒಡಂಬು ಸರಿಯೇ ಆಗ ಅದೇ ಮಾಕತ ಎದುರುಗಾಲ ಏನ ಆಯ್ಬಿಟ್ರವರಿಯೋ ಎಂಬ ಅಂಜಿಕೆ அடுத்தவக்க ஏன ஏகிட்டார் வரையோம் அஞ்சிக்க வயசாயிக்குள்ள என்ன மக்க என்னவா ನೋಡಿಯಾರವಾ ಅನ್ನೋ ಅಂಜಿಕೆ ಇದೇ ಮಕ್ಕ ಉಲಗ ರೀತಿಯಾದ ವಿಷಯದಾಗ ಎಂದು ಅಂಜಿಕೆ ಅಟುಂತಟ್ರ ಈ ಅಂಜಿಕೆಲ್ಲ ಓಪುದೊಂದಲೆ ಆ ದೇವ್ರ ಸರ್ ಎಲ್ಲ ಸಮರ್ಪಣೆ ಮಾಡಿ ಎಲ್ಲಾವ ದೇವ್ರು ತಂದೊತ್ತಾಂದು ಹೇಗಿ ಎನ್ನುವುದು ಎಂಬುದು ಎದುವು ಇಲ್ಲೇ ಎಂದು ನಂಗೆ ಆ ಪತ್ರದಲ್ಲಿಲ್ಲಾದೆ ಆ ನಂಬಿಕೆಯೋಡು ಇಬ್ಬನೆ ಆ ಅಂಜಿಕೆ ಹೋಯ್ಬಿಟ್ರ ಒಳ್ಳೆಗೆ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಉಳ್ಳಿತಾ ನೋಡಿವಿ ಸಾಯಿರಾಮ್. ಸೌಮ್ಯಕೆಯದ ಕರುತ ನಂಗೆ ವಿಡಿಯೋದಾಗೆ ನೋಡಿದನೋ ಅಂಜಿಕೆ ಎಂಬುದು ಎತ್ತೆ ಆಡೋದು ಅಂದರೆ ನಂಗೆ ದೇವ್ರ ಮೇಲೆ ನಂಗೆ ಒಂದು ಅಂಜಿಕೆ ಆಡೋದು ನಂಗೆ ಮಾಡೋ ಗೆಲಸ ಏನಾಡದೆಯೋ ಆ ಗೆಲಸದಾಗ ಉಳ್ಳಿ ತುಂಬಣ್ಣವ ಇಲ್ಲ ಒಲ್ಲ ಮಣ್ಣವ ಅತ್ಯಂತ ಆಡೋವನೇ ನಂಗೆ ಮನಸ್ಸಾಚಿ ನಂಗೆ ತೋರಲಿಯೋ ಅದನ್ನು ಉಣರ್ದು ಮಾಡೋನೇ ಆ ಅಂಜಿಕೆ ನಂಗೆ ಬಂದರ ಆಗ ಬಪ್ಪನೇ ಆ ದೇವರ ನೆನೆಚ್ಚಿ ನಂಗೆ ಮಾಡೋದು ನಂಗೆ ದೇವ್ರನ್ನ ಪಾವದಾಗ ಸೇವುದುಗಾಯ್ತ ನಂಗೆ ಈಸಗ ಬಂದು ಕಷ್ಟಪಟ್ಟು ಉಂಡಿದ್ದ ಅದುಗ ಏನ ವழிಯಿಂದ ನೋಡೋನೆ ನಂಗೊಂದು ಭಜನೆ ಮಾರ್ಗದೋಗಿಯೋ ಒಂದು ಭಕ್ತಿ ಮಾರ್ಗದೋಗಿಯೋ ಒಂದು ಸೇವೆ ಎಣ್ಣದೋಗಿಯೋ ನಂಗೆ ಓಪನತ್ತ ಆ ಹಣ್ಮೀಗ ನಂಗೆ ಒಂದೊಂದು ಇದಗೂ ನಂಗೆ ಕಪ್ಪುದು ಮುಡಿದ್ರ ಆಗ ಹಣ್ಮೀಗ ಅಂಬುದು ಬಂದು ನೋಡಿ ಮನದ ಬಂದು ಸೆಮ್ಮೆ ಪಡುತ್ತೋದು ತಂದು ಹೇಗೀರ ತೂಯ್ಮೆ ಪಡುತ್ತೋದು ಅಂತಂದು ಹೇಗೀರ ಆಗ ತಪ್ಪು ಮಾಡೋದಕ್ಕೆ ದಾರಿ ಇಲ್ಲೇ ಎಲ್ಲವೇ ತಪ್ಪು ಮಾಡಿನ ಆ ತಪ್ಪ ಬಂದು ತಿರುಂತಿ ಓಪದುಗ ಒಂದು ವழிಯಾಟ್ರ ಒಂದು ಕುನ್ನ ಕೋಸು ನಡುವುದು ಮುಡಿಯಾದ ಅಪ್ಪನೆ ಕೈ ಹಿಡಿತು ಅದು ನನಗೆ ನಡಿಸಿ ಕುಟ್ಟಿಂಡೋನ ಅದು ತಟ್ಟು ತಡುಮಾರಿ ಎದ್ದು ಬುದ್ದು ಅದಕ್ಕೆ ಮೇಲತ್ತ ಅದು ಉಳ್ಳಂಗೆ ಕೂಸು ಉಳ್ಳಂಗೆ ನಡೆದರ ಅತ್ತಮಾಕೆ ನಂಗೆ ಈ ದಾರಿಗೆ ಬಪ್ಪದುಗ ಏನ ಬಪ್ಪನೆ நிறைய ತಪ್ಪು ನಡೆದರ ಆ ನಂಗೆ ಬಂದು ಆ ತಪ್ಪು ನಡವನೆ ಅದನ್ನು ನಂಗೆ ಉಣರ್ದು ಅದನ್ನು ತಿರುತಿ ಮೇಲೆ ಬಪ್ಪದುಗ ಒಂದು ವழிಯಾಟ್ರ ಅದು ಗೊತ್ತಾ ಅವನಿಗೆ ಸತ್ಸಂಗ ನಾಕ ಉಳ್ಳಿ ಮಾತಾಡೋನೆ ಆ ಉಳ್ಳಿ ಮಾತು ಕೇಪನೆ ಮನಸ್ಸುದಾಗ ಬಂದು ಒಂದು ತೆಂಬು ಸಿಕ್ಕಿರ ನಂಗೆ ಒಂದು ಅಂಜಿಕೆ ನಂಗೆ ಬಿಟ್ಟೋರ ಆಗ ಆ ಅಂಜಿಕೆ ನಂಗೆ ಬಿಟ್ಟು ಹೋಗೋದಿಲ್ಲ ಅದನ್ನ ಭಯಂ ಎಂದೆಯ ಆ ಭಯ ಬಂದು ನಂಗೆ ಬಿಟ್ಟು ಹೋಗೋದು ಅಂತಂದಲೇ ನಿನ್ನ ಉಳ್ಳಿ ಕರುತ್ತೆಲ್ಲ ಹೋಗಸೆತ್ತಿನ ಬಪ್ಪನೆ ಆ ಒಲ್ಲದೆಲ್ಲ ಹೊರಾಸು ಹೋಗ್ಬಿಟ್ರ ಆ ಒಲ್ಲದೆಲ್ಲ ಹೊರಾಸು ಅಪ್ಪನೆ ನಂಗಗೋಸು ಒಂದು ಮನಸ್ಸಿಗೊಂದು ತೆಂಬು ಸಿಕ್ಕಿರ ಒಂದು ಆರುದಲ್ಲಿ ಸಿಕ್ಕಿರ ನಾ ಎನ್ನ ಇದನ್ನು ಅರದೆ ಏನಿತ್ತು ಮಾಡೋದು ಇದು ಉಳ್ಳಿತ್ತು ಒಲ್ಲ ಅಂಬುದನ್ನ ನಂಗೆ ಒಂದು ಬೊಕ್ಕೋದೋನೇ ಸರಿ ಅವಕ್ಕೆ ದೊಡ್ಡವಕ್ಕೆ ಮಾತಾಡೋನೆ ಅಯ್ಯನವಕ್ಕೆ ಮಾತು ಸರಿ ನಂಗೆ ಕೇಪನಿಗೆ ಬಂದು ನಂಗೆ ತಿರುತ್ತೋದು ನಂಗೆ ಎಣ್ಣೆ ಸಿಕ್ಕಿರ ಆಗ ಇದು ಒಂದು ಅನ್ನೋದಲ್ಲೇ ಆಗ ದೊಡ್ಡವ ಕೂಡಿಯ ತುಣೆ ನಂಗೆ ಕೈದುಗ ಅಟ್ಲೆ ನಂಗೆ ಏನ ಒಂದು ಅಂಜಿಕೆ ಬರಂದೇಗೀರ
ಆಗ ಇತ್ತಮ್ಮ ಕಡೋನೆ ಒಂದು ಗುರು ಏನು ಮಾಡಿರೋ ಅಂದಲೇ ಒಂದು ಶಿಷ್ಯನ ಸಾರಿ ಹೋಗಿ ಇತ್ತಮ್ಮಕ್ಕೆ ನೀ ಬಂದು ಏನವರಿಯೋ ನಿನ್ನ ಮನಸ್ಸೆಲ್ಲ ಬಂದು ಪಡಪಡೋದು ಊದು ನಡತ್ತವ ನೀನು ಎಲ್ಲದೋಗಿ ಇಲ್ಲತ್ತವ ಮನೆ ಆ ಸ್ವಾಮಿ ಏನ ಮಾಡೋ ಒಂದು ಅರಿಯಾದೆ ಮನ ಕೊರೆದೋಗೆ ಏನೇ ಮಾಡಲಿ ನೋಡಿ ಮನಸ್ಸೆಲ್ಲ ತಲೆಯೆಲ್ಲಪ್ರ ಭಾರವಾಡದೆ ಸರಿ ಏನ ಕಣ್ಣೆಲ್ಲ ಮುಚ್ಚಿದಂಗೆ ಹಿಂಡಾಡದೆ ನಾ ಮುಂದೆ ಇದೊಂದು ತರ್ಕಲು ಮಾಡಿಬಿಡವ ಒಂದು ಎಣ್ಣೆದೋಗಿದ್ದೆ ಏಕಂದಲೇ ಹಿಂಗೆ ಮನೆವೇನವ ನುಡಿದಾರ ಎನ್ನ ಕೋಡಿಬ್ಬ ಇಳಂಜರುಗಳೆಲ್ಲವೂ ಒಂದು ವೇಲೆಬೆಟ್ಟಿಲ್ಲದ ಬಂದು ನುಡಿದುಂಡಿದ್ದಾರೆ ನನಗೆ ಅಂಜಿಕೆ ಬಂದು ಸ್ವಾಮಿ ನಾ ಸತ್ತು ಬಿಡಾದ ತೆಂದೆಗೆ ನನಗೆ ಎಣ್ಣೆ ತೋರ್ರ ತೆಂದೆಗೋನೆ ಆಗ ಸ್ವಾಮಿಕ ಆ ಗುರುನವ್ ಕೇಳಿದರು ನಿನ್ನ ನೋಡಿಯ ನಿನ್ನ வாழ்க்கைಗೆ ಒಂದು ಒಳಿ ಎತ್ತೋದುಗ ನೀವೊಂದು ಸಿಲ ಸೇಲೆಲ್ಲ ಮಾಡಿಯಾಲತ್ತ ನಿನಗೋಸಿ ಆಡ ಅಂಜಿಕೆಲ್ಲ ನೀನು ಬಿಟ್ಟೋರ ನಂಗೆ ಸಾವುದಾಗ ಬಪ್ಪಿಲೆ ನಂಗೆಲ್ಲ வாழ்ந்து ಕಟ್ಟೋದಕ್ಕೆ ಬಂದದ ನಿನ್ನಾಲೆ ಏನು ಮಾಡೋದು ಮುಡಿದರವೋ ಆ ಉழைಪ ಕೊಟ್ಟು ನೀವು ಮಾಡಿಲೆ ನಿನಗೆ ಬೇಕಾ ವರುಮಾನ ಸಿಕ್ಕಿಲ್ಲ ನಿನ್ನ ಅವ್ವಪ್ಪ ಒಳಗೆ ನೋಡೋಕು ನಿನ್ನ ಕುಟುಂಬ ನೋಡೋಕು ಇದೆಲ್ಲ ಏನ ಬೇಕು ಅಂದರೆ ಮನ ಧೈರ್ಯ ಬೇಕು ಆ ಮನ ಧೈರ್ಯ ಬೇಕು ಅಂದರೆ ಏನು ಮಾಡೋದು ನಿನ್ನ ಅಂಜಿಕೆ ನಿನ್ನ ಬಿಟ್ಟು ಒಪ್ಪೋದು ಆಗ ಸರಿ ನಾ ಒಂದು ಕುನ್ನೊಂದು ಶೋಧನ ಮಾಕೆ ತಂದು ಈಗ ಇರು ಜಾಮ ಇರು ಜಾಮದೋಗೆ ಇಲ್ಲಿದ್ದು ನೀವೊಂದು ಒಂದು 1/2 ಕಿಲೋಮೀಟ್ರ್ ದೂರ ನಡೆದುಂಡು ಹೋಗ್ಬೋದು ಆಗ ನಡೆದುಂಡು ಹೋಗುವಂದರು ಸ್ವಾಮಿ ಕಣ್ಣು ತೋರಿದಾಗ ನಾ ಎತ್ತ ಬಂದು ಈ ಜಾಮನ ಈ ದಾರಿದಾಗ ನಡೆದುನೋನೆ ಅಪ್ಪ ಕತ್ತಲೆ ಆಡತ್ತವ ಕಣ್ಣೇ ತೋರಾದ ಕತ್ತಲೆ ಆಡತ್ತವ ಅತ್ತಮ್ಮ ಕಡದೆಯ ಸರಿಯಿಂದಾಗಿ ಒಂದು ಒಂದು ದೇವಿಗೆ ಕೈಗೆ ಕೊಟ್ಟು ಇದನ್ನು ಎತ್ತಿಂಡೋಗಿ ನಡೆದುಂಡು ಹೋಗುವಂದ ಆಗ ಕುನ್ನ ದೇವಿಗೆದೋಗೆ ಎತ್ತ ಸ್ವಾಮಿ ಆಸು ದೂರ ನಂಗೆ ನಡೆದುಂಡು ಹೋಗೋದು ಬಿಡಿದ್ರ ಇದು ಬೆಳಿಚ ಬಂದು ಇಲ್ಲಿ ಒಂದು 10 ಅಡಿ ದೂರಗತ ಒಂದು ಬೆಳಿಚಾಡದೆ ಇದನ್ನು ಬಿತ್ತು ನಾ ಬಂದು ಆಸು ದೂರ ಎತ್ತ ನಡೆದುಂಡು ಹೋಗೋದು ಇರ ಸರಿ 10 ಅಡಿ ದೂರಗತಾನೆ ಸರಿ ನಡೆದುಂಡು ಹೋಗುವಂತ ಇದ್ರು ಆಗ ಏನು ಮಾಡಿದರು ಮೇಲೇನ ಒಂದೊಂದು ಅಡಿಯ ಬೀತಿದ್ರು ಆ ದೇವಿಗೆ ನೋಡಿ ಬೆಳಿಚ ನೆಲವ ನೋಡೋನೆ ಎಸ್ಸೆಗಟ್ಟ ಬಂದು ತನ್ನ ಕಣ್ಣು ತೋರಿತೋ ಅಲ್ಲಿಗಟ್ಟ ಹೋದರು ಅದೇ ನಿದ್ದರು ಅದಕ್ಕೆ ಮೇಲೆ அடுத்து ಆ ಬೆಳಿಚೋ ತೋರ್ಸೋನೆ ಅದು ಬಂದು ಎಲ್ಲಿಗಟ್ಟ ಬೆಳಿಚು ಬಂದತೋ ಅಲ್ಲಿಗೆ ಹೋದರು ಆಗ ಒಂದು 10 ದೂರ ಆಡಿ ದೂರವಾ ಕಡ್ದು ಹೋಗಿ ಅವಕಾಗ ಎಲ್ಲಿಗ ಸೇಬುದು ಇದ್ರು ಅಲ್ಲಿಗೆ ಹೋಗಿ ಸೇದರು ಆಗ ಎತ್ತೆ ಓದೆ ಅಂತ ಕೇಳ್ತರು ಇಲ್ಲಿ ನೋಡಿಲೆ ನೀ ಸೇವೆ ಆಡ ದೂರಗಟ್ಟ ಬೆಳಿಚ ಆಡ ಅಲ್ಲ ಇಲ್ಲಿಗಟ್ಟ ಅಟ್ಟುತ್ತೋ ಆ 10 ಅಡಿಗಟ್ಟತ್ತ ಬೆಳಿಚ ಅಟ್ಟುತ್ತೋ ಆಗ 10 ಅಡಿಗಟ್ಟ ಅಟ್ಲಿಯೋ ಆಗ ನೀ ಎತ್ತೆ ಒಪ್ಪೋದು ಒಂದೇ ದೂರದಾಗ ಅಲ್ಲಿ ಕಡುವುದು ಮುಡಿಯೋದಲ್ಲಿಯೋ ಒಂದೇ ಜಾಮದಾಗ ಕಡುವುದು ಮುಡಿಯೋದಲ್ಲಿಯೋ 10 ಅಡಿ ದೂರವಾ ನೀವು ಹೋಗಿ ನಿನಗೆ ಎಡೆ ಸೇವುದು ಎಂಬುದು ಆ ಸೇದೆಡಗ ಒಯ್ಬಿಡ್ತಾನೆ ಅತ್ತೆ ಮನೆ ಹೋದ ಸ್ವಾಮಿ ಮನೆ ಒಪ್ಪುದುಗಪ್ಪರ ಜಾಮ ಆತು ನಾನು ನೋಡಿ ನಿಧಾನವತ್ತ ಒಪ್ಪದಪ್ಪನ ನಂಗೆ ಗುಡಿ ವಾಳ್ಕೆ ಆತತ್ತಪ್ಪ ಎತ್ತಿದ್ದೇ ಒಂದು ಇಲಕ್ಕ ಅಡಂಜೋದು ಅದು ಮುಡಿಯ ಆ ದೂರವ ಪಾದೆ ಅಡಂಜೋದು ಮುಡಿಯ ಆಗ ಹೇಗೂ ನಿನಗೆ ಅದುಗ ಒಂದು ನಿನ್ನ ಜೈಪದ ಮುಡಿಯ ಆಗ ಏನು ಮಾಡೋದು ಅಂದರೆ ಮೇಲೇನ ನೋಡಿ ಒಪ್ಪೋದು ಕಳ್ಳಡದೆಯಾ ಮಣ್ಣಾಡದೆಯಾ ಗುಯ್ಯಿ ಅಡ್ದೆಯಾ ಇಲ್ಲೇ ಬಂದು ಬೇರೆ ನಾಳೆ ಸೆಗಣಿ ಅಡ್ದೆಯಾ ಸೇರಡ್ದೆಯಾ ಅಂದು ನೀ ಕಾಲ ಮೆಟ್ಟಿ ಮೇಲೇನು ಒಪ್ಪೋದು ಯಾಕಂದರೆ ಈ ಒಂದು ದೇವಿಗೆ ನೋಡಿ ಬೆಳಿಚೆ ಬಂದು ಇಲ್ಲಿಗಟ್ಟತ್ತ 10 ಅಡಿಗಟ್ಟತ್ತ ಆಡದೆ ನೀ 10 ಅಡಿಗೆ ಎತ್ತಿಂದು ಒಪ್ಪನೆ ಆ ಪಾದೆಲ್ಲವ ನೋಡಿಂಡು ಹೋಗ್ತಾನೆ ಸರಿಯಾಗಿ ಹೋಗಿ ಸೇವನೆಗಟ್ಟವೋ ಎಣ್ಣೆಲ್ಲ ಎಲ್ಲಿ ಅಟ್ಟುತ್ತೋ ಅಲ್ಲಿಗೋಸೇತನ ಅಟ್ಟುತ್ತೋ ಆ ದೇವಿಗೆ ನೋಡಿಯ ಆ ಬೆಳಿಚದೋಗತ್ತಾನೆ ನೀನು ಕಣ್ಣು ತೋರಿಂಡು ಅಟ್ಟುತ್ತೋ ಆಗ ಮೇಲೇನು ಹೋಯ್ತಾನೆ ಸೇವೆ ಇದೇ ಮಕತ್ತ ವಾಳ್ಕೆ ಸರಿಯಾ ಆಗ ಈ ಕತ್ತಲತ್ತವಪ್ಪ ಎತ್ತೆ ಒಪ್ಪದು ಸೇವುದು ಮುಡ್ದರವ ಅಂತ ಕೇತೆ ಅಲ್ಲೇ ಹೋಗಿ ಸೇದು ಬಿಡ್ತಾನೆ ಆಗೇಕೋ ನಿನ್ನ ಸರ ಮನಸ್ಸುದೋಗೆ ಒಂದು ಆ ತನ್ನಂಬಿಕೆ ಗುಣ ನಿನಗೆ ಆಡೋನೆ ನಿನ್ನ ಸರ ಒಂದು ವಿಡಾಂಬರಿಸಿ ಆಡೋನೆ ನೀನು ಅಂಜಿಕೆ ಬಿಡೋದುಗ ಇದೊಂದು ವഴി ಆಡದೆ ಅಂತ ಇದ್ರು ಆಗ ಇದನ್ನು ಕೇತ್ತಬೇಕತ್ತ ಸರಿ ನಾ ಇದುಗ ಮೇಲೆ ಇನ್ನು ವಾಳ್ಕೆ வாழ்ந்துಪ್ನೆಂದಾಗಿ ಆ ಸೀಡರ್ ಬಂದು ಆ ಗುರು ಸಾರಿ ಎಯ್ದಾಂಬ ಇದಕ್ಕೆ ಮೇಲೆ ನೀವು ಒಳ್ಳಂಗೆ ನಿನ್ನ ಅಂಜಿಕೆ ಬಿಟ್ಟು ನೀ ಗೆಲ್ಚೆಗೆದುಪ್ನೆ ಅಂದಲೇ ನೀನು ನೋಡಿ ಕುಟುಂಬ ಒಳ್ಳಂಗಟ್ರ ಅಂತ ಹೇಳಿದರು ಆಗ ಒಂದು ವೇಳೆ ಅಂಜಬಕ್ಕಾದ ಎಡಗ ನಂಗೆ ಅಂಜಿತಾ ಹಾಕೋದು ಅದು ಬಂದು ನಂಗೆ ಮಾತೋದು ಮುಡಿಯ ಆಲೆ ಬಂದು ಎಲ್ಲಿ ಬಂದು ಧೈರ್ಯವೇ ಬೋದು ಅಲ್ಲಿಗೆ ಇದ್ದುತ್ತಾ ಹಾಕೋದು ಹಾಗೆದು ಅಂಜುವುದು ಅಂಜಾಮೆ ಪೇದಮೆ ಅಂಜುವುದು ಅಂಜಲ್ ಅರಿವಾರ ತೊழிಲಿಂದ ಈಗಿರ ಎಡಗ ಅಂಜಬೇಕಾದು ಆ ಎಡಗ ಅಂಜಿತಾ ಹಾಕೋದು ಆಗ ನೀಗ ಎಲ್ಲಿಗೆ ಬಂದು ಅಂಜೋದಿಲ್ಲ ಅಂದಾಗಿ ಒಂದು ಕಳ್ಳ ಬಪ್ಪನೆಯೋ ನನಗೆ ಬಿಡ ಒಂದು ದೊಡ್ಡ ಒಂದು ಕೊಡೆಯವರುಗಳ ಬಪ್ಪನೆಯೋ ಅವಕಸಾರೆ ನಾನು ಅಂಜೋದಿಲ್ಲ ನೀನು ಮಾತಾಡಕೂಡೋದು ಆ ಎಡಗೆ ಬಂದು ನಂಗೆ ಆಬತ್ತು ಬಪ್ಪನೆ ನಂಗೇನು ಮಾಡೋದು ಅದುಗ ಅಂಜಿತಾ ಹಾಕೋದು ಅದೇ ಜಾಮದೋಗೆ ನಂಗೆ ಬೇರೆ ಎಡೆಲ್ಲ ಒಪ್ಪನೆ ನಂಗೆ ಮಾತಿ ಮನಸ್ಸುದೋಗೆ ಧೈರ್ಯವ ಒಪ್ಪೋದು ಇದೆಲ್ಲ ಏನವ ನಂಗೆ ಉಣರ್ತೀರ ಅಂತ ಹೇಗಿಲ್ಲ
ನಿನಗೋಸು ಬಂದು ಆ ಅಂಜಿಕೆಯ ಅಟ್ಟುಪ್ನೆ ಅಂದಲೇ ಅದುತ್ತಾ ಬಂದು ಕವಲೆಯ ಮಾರ್ರ ಅದುತ್ತಾ ಬಂದು ನಂಗೆ ಮನಸ್ಸು ನೆನೆಚಿನಿ ಬನೆ ನಂಗೆ ಒಂದು ಮನರೀದಿಯ ಬಂದು ನೋಯ ಮಾರ್ರ ಮನರೀದಿಯ ಬಪ್ಪನೆದು ಅದು ಬಂದು ಉಡಲ್ ನೋಯ ಬಂದ್ರ ಉಡಲ್ ನೋಯಿ ಬಪ್ಪನೆದು ಅದು ಒಂದು ಒಡಂಬೆ ಬಾಧಿಸಿರ ಇದು ನನ್ನ வாழ்க்கை ಅಳಿಂಜೋಪ್ರ ಆಗ ದಾರ ಮೇಲೆ ಆ ದೇವ್ರ ಮೇಲೆ ಎಲ್ಲವ ನಂಗೆ ಭಾರವಾಕಿಟ್ಟು ನಿನ್ನ ಅಂಜಿಕೆ ಬಿಟ್ಟು ಮಾಡ ಗೆಲಚದೋಗೆ ನಿನ್ನುடைய செயல்ದೋಗೆ ಉಳ್ಳಿ ಎಣ್ಣದೋಗೆ ಎಲ್ಲ ದೇವರು செயல்ತಾ ದೇವ್ರನ್ನ ಅಡಂಜೋದಗತ್ತೆ ಮಣ್ಣಾಂಬದಾಗಿ ಅಲ್ಲಿಗೆ ಹೋಗು ದೇವ್ರನ್ನ ಒಣಂಗು ನಿನಗೆ ಅಂಜಿಕೆ ಇಲ್ಲ ಅಪ್ರ ಆಗ ನಂಗೆ ಕುಲದೇವರು ನಂಗೆ ಇರೋಡೈನು ನನಗೆ ಎತ್ತೆಮ್ಮನು ನೀ ಬಣಂಗು ಇಷ್ಟ ದೇವತೆಯ ಎತ್ತಿ ನೀ ಬಂದು ಮಾಡೋ ಕಾರ್ಯ ಎಲ್ಲ ಜಯ ಆಗಲಿಂದಾಗಿ ಎತ್ತ ಸಾರೆ ಬಣಂಗು ಅಯ್ಯನ ಸಾರೆ ಕೇತು ನೋಡು ನಿನಗೆಲ್ಲ ಸಿಕ್ಕಿರ ಎಲ್ಲ ಅಂಜಿಕೆ ಓರಾಂಬುತ್ತಾ ನಂಗೆ ಕುಲದೈವ ವழிಪಾಡೋದೋಗ್ಯೋ ನನಗೆ ಎಲ್ಲವೂ ಅಯ್ಯ ಎತ್ತವಕ್ಕೆ ಈ ತಂದಾರೆ ಅತ್ತಮಾಕ ಮಾಡಲೆ ನನಗೆ ಅಂಜಿಕೆ ಬಿಟ್ಟು ನನಗೆ ಒಳ್ಳಂಗೆ ಬದು ಮುಡದರಾಮನುತ್ತಾ ನನಗೆ ಸ್ವಾಮಿಕ ಎಲ್ಲ ಸತ್ಸಂಗದೋಗ್ಯೋ ನನಗೆ ಈ ತಂದಿದ್ದಾರೆ ಅದೇ ಮಾಕೆ ಒಂದೊಂದು ಎಡದೋಗಿ ಓಪನೆ ಸೇತಿ ನೀ ಬಂದು ಒಂದು ಇಳಂಜನಿಗೆ ಏನೇ ಬೇಕು ಅಂದರೆ ತನ್ನಂಬಿಕೆ ಬೇಕು ಒಂದು ವೀರ ಬೇಕು ಸರಿಯಾ ನಿನ್ನಾಲೆ ಮಾಡೋದು ಮುಡದರಾಮನಿಗೆ ಆ ಒಂದು ಆ ಉಣರ್ವು ನಿನ್ನ ಸರ್ ಅಟ್ಟುಬಿಟ್ಲೆ ನೀ ಜಯಿಸೋದು ಮುಡದರಾಮನ ಒಂದೊಂದು ರಥ ತೆರವು ಅಪನಿಸತಿ ಸ್ವಾಮಿಯವಕ್ಕೆಲ್ಲ ಇದ್ದಾರೆ ಅತ್ತಮಾಕೆ ವழிಯ ನಂಗೆ வாழ்ந்து ಬಿಳೆ ಎಲ್ಲವೂ ನಂಗೆ ಒಳಗಿಬೋದು ಮುಡದರಾಮನ ಇಂದು அடுத்தது ಸಾಯಿನ ಗಬದ ತುಂಬ ನಂಗೆ ಸ್ವರ್ಪಡುವುದಾಗೆ அடுத்தது ತನ್ನಂಬಿಕೆ ಪತಿ ಸ್ವಾಮಿಕ ವಿಡಿಯೋದಾಗ ಇದ್ದಾರೆ ಅದಕ್ಕೆ ಮೇಲೆ ವಿಡಿಯೋ ನೋಡಿದ ಮೇಲೆ ಅದನ್ನುடைய ಬೆಳಕು ನೋಡೋಣ. ಓಂ ಶ್ರೀ ಸಾಯಿರಾಮ್ ಬಡೂಕುಲ ಎಂಬ ದೇವಕುಲ ಮಕ್ಕಳನ್ನಾಗೂ ಗೌತಮಿಯ ನಮಸ್ಕಾರ ವೇಗಿಂದು ಇಂದಿನ ಜನ ನಾವು ತನ್ನಂಬಿಕೆ ಪತಿ ನೋಡುವ வாழ்க்கைಯ ಕಷ್ಟವಾದ ಸೂರ್ಯ ಬಪ್ಪನೆ ಆ ತನ್ನಂಬಿಕೆ ತಗಿರ ಬೇರೆ ಕೈ ನಂಗವ ತಾಂಗಿಡ್ತಿಲ್ಲ ಈ ಬಾಣದಾಗ ಸಾವಿರ ನಕ್ಷತ್ರ ಬಂದ್ರ ಆನ ಸೂರ್ಯನ ಬಪ್ಪನೆ ಆ ನಕ್ಷತ್ರ ಮರಂಜಿಟ್ರ ಅದೇ ಮಾತಕ வாழ்க்கைಯಾಗ ಸಾವಿರ ಕಷ್ಟ ಬಂದ ನೀವು ತನ್ನಂಬಿಕೆ ಅಡುವನೆ ಕಷ್ಟ ಎಲ್ಲಾದ್ರೂ ಕಾಣಾದ ಇಟ್ರ ತನ್ನಂಬಿಕೆ ಅಡುವಕ್ಕ வாழ்க்கைಯಾಗ ಎದುರಬೇಕು ಎಂದು ಸಾಧಿಸ್ಯಾರ ಉದಾಹರಣ ಕಥೆ ಒಂದಾಡಲ ಒಂದು ರಾಜ ಕೋಟೆ ಬಿದ್ದಾರ ಈ ಕೋಟೆ ಅಡಿಯ ಕೈದೋಗ ತರುಗುರು ಜಯಿಸಿದರ್ಕದ ಈ ದೇಶನ ಪಾದಿ ಸೊತ್ತು ಇಲ್ಲಾದಲೆ ಆ ಕೈ ಬೆಟ್ಟಿಕ್ಲೆಂದು ಹೇಗ್ಯಾರ ಅದಗ ಆ ದೇಶನ ಇಬ್ಬಕ್ಕೆಲ್ಲ ಅಂಜಿದ್ರು ಒಬ್ಬ ಮತ್ತು ಅಂಜಾದೆ ಧೈರ್ಯವ ನಾ ತರನೆಂದು ಹೇಗಿ ಮುಂದಾಡು ಬಂದ ಅಲ್ಲಿ ಇದ್ದವಕ್ಕೆಲ್ಲ ತರಿಯಾದ್ರೆ ಇನ್ನ ಕೈ ಒಯ್ಟ್ರ ಎಂದು ಹೇಗ್ಯಾರ ಅದಗ ತಾ ಹೇಗ್ಯಾರ ಜಯಿಸಿಲೆ ನಾ ಪಾದಿ ದೇಶದ ರಾಜ ಇಪ್ನೆ ಜಯಿಚಾದಲೆ ಎರಡು ಕೈತಾನೆ ಓರ ಏನ ಉಸಿರು ಹೊರವ ಏನ ಎಂದು ಹೇಗಿ ಏನಾಲಿಯೂ ಪರವಾಗಿಲ್ಲ ಎಂದು ಆ ತನ್ನಂಬಿಕೆಯೋಡ ಅಡಿಗೆ ತಳ್ಳಿಯಾರ ಅಡಿ ಸಪೇನ್ ತರದುಟ್ರ ಏಕಂದ್ರೆ ಆ ಅಡಿ ಕೀಳಿಟ್ಲೆ ಇದು ನಾವು ಏನು ಅರಿಯಕು ಒಬ್ಬೊಂದು ವಿಷಯವೇ ಹೇಗಿದ ಉಡನೆ ಏನೊಂದು ಅರಿಯಾದಿಯೇ ಮಾಡುದು ಮುರಿಯಂದು ಪಿನ್ಮಾಗಾದೆ ನಂಗಸಾರ ಅಡುಗ ತನ್ನಂಬಿಕೆಯ ಬಿದ್ದು ಮುಯற்சி ಮಾಡಲ ವೆಚ್ಚಿಗೆ ಎತ್ತಿಂದು ಉಳಿಸಿದ್ರ ಒಳ್ಳೆಗೆ ಓದಿದ್ವಿ ಮೋಸನ ಮಾಡಿದ್ವಿ ಎಲ್ಲವೇ ಒಳ್ಳಿತ ನೋಡಿದ್ವಿ. ಸಾಯಿರಾಮ್. ಸ್ವಾಮಿಕೆಯದ ಕರುತ ನಂಗೆ ವಿಡಿಯೋದಾಗ ನೋಡಿದನೋ ಆ ತನ್ನಂಬಿಕೆ ಎಂಬುದು ದಾರಸಾರ ಆಡೋದು ಒಂದೊಂದು ಮನುಷ್ಯನುடைய ಆ ಉಸಿರದೋಗಿಯೂ ಅದು ಕಲಂದಿಬ್ಬದು ಏ ಜಾಮದೋಗಿಯೂ ಎನ್ನಾಲೆ ಕೆಲಸ ಮಾಡೋದು ಮುಡದರ ಒಳ್ಳಿತು ಮಾಡೋದು ಮುಡದರ ಆ ತನ್ನಂಬಿಕೆ ನಂಗೆ ಸಾರ ಆಡೋದು ಆಗ ಈ ದೇವರ ಅಡಂಜೋದು ಅಂದಲೇ ಉಳ್ಳಿ ಕಾರ್ಯ ಮಾಡೋದು ಅಂದಲೇ ನಂಗಾಗ ಈ ಎರಡು ಕೈ ಪೋದಾದು ಮೂರಾದು ಕೈತ ತನ್ನಂಬಿಕೆಯಿಂದ ಈರ ಆಗ ತನ್ನಂಬಿಕೆ ದಾರಸಾರ ಅಡದೆಯೋ ಅವಕ್ಕೆ ಬಂದು ಒಂದು ದೊಡ್ಡ ಒಂದು ವೆಚ್ಚಿ ಆಳನ ಬಂದಾರ ಏಕೆಂದರೆ ಎಲ್ಲ ಸೂழ்நிலையோಗಿಯೂ ಅವಕ್ಕೆ ಕಡಂದು ಓಪ ಶಕ್ತಿಯ ಅವಕ್ಕವೇ ಉರುವಾಕೀರ ಎಲ್ಲ ಸಾರೆ ಹಣ ಅಟ್ಟು ಕಾಸಟ್ಟು ಪೊರ್ಲಟ್ಟು ದವ್ರ ಮೇಲೆ ಬಪ್ಪುದಿಲ್ಲ ಒಂದು ತಿಂಬುದಿಗಿಲ್ಲಾದ ಮನಸ್ಸ ಇದ್ದಲ್ಲಿ ಸೇತಿ ಸರಿಯಾ ಆ ಮನಸ್ಸರ ಗೆಲಚ ಇಲ್ಲಾದಲ್ಲಿ ಸೇತಿ ಎತ್ತಿಯಾಲು ಒಂದು ಗೆಲಸವ ತೇಡಿ ಹೋಗಿ ನಾಲ್ಕವ ಸಾರಿ ಕೇಪುದು ತಿಂದಾಗಿ ಆ ಎಣ್ಣ ಬಪ್ಪದು ಆಗ ಅಲ್ಲಿ ಏನಂದರೆ ಒಂದು ಪಣಿವಾಡೋದು ನಂಗೆ ಸೈಲ್ದೋಗ ಬಂದು ಒಂದು ತೂಯ್ಮೆ ಆಡೋದು ಆಗ ಒಂದು ಮುಯರ್ಚಿ ನಂಗೆ ಎತ್ತೋದು ಇದೆಲ್ಲ ಬಪ್ಪನೆ ಅದು ಎಲ್ಲಿಗೆ ಬಂದುಬಿಟ್ರ ಎಲ್ಲವೇ ನಂಗಗೋಸಡ ತನ್ನಂಬಿಕೆಗೆ ಬಂದುಬಿಟ್ರ ಅತ್ತಮಾಕ ಅಡಮತ್ತ ಇಂದು ಸಾಧಿಸಿ ಒಲಗದೋಗ ದೊಡ್ಡಮಾಂದು ಬಂದನೆ ತವಿರ ಎಂದು ಮುಯರ್ಚಿಲ್ಲಾದಮ್ಮ ಆ ತನ್ನಂಬಿಕಿಲ್ಲಾದಮ್ಮ ಆ வாழ்ந்து ಕಾಟಿಯ ಸರಿತರವೇ ಇಲ್ಲೆಂದ ಈಗೀರ ಆಗ ಸಾಧನೆ ಮಾಡೋದು ಅಂತಂದರೆ ಮೊದಲೇ ನಂಗಸಾರ ತನ್ನಂಬಿಕೆ ಆಡೋದು ಆ ತನ್ನಂಬಿಕೆಯ ಬೇಕು ಎಂಬುದುಗಾಯ್ತಾ ಒಂದು ಸೇಡರ್ ಬಂದು ಕೇತಾರ ಆ ಗುರು ಸಾರೆ ಈ ತನ್ನಂಬಿಕೆಯನ್ನು ಎತ್ತೆ ತಿಂಡೋಪದು
ನಾ ಏನಗ ಹೇಗೂ ನೋಡಲಿಯೋ ಮನಸ್ಸದೋಗೆ ಒಂದು ಅಂಜಿಕೆಯೋ ಒಂದು ಏಕೆಂದರೆ ಒಂದು ಕುನ್ನ ಉಣರ್ವು ಒಂದು ತಪ್ಪಾದ ಉಣರ್ವು ಎನ್ನೆಲ್ಲ ಮಾಡೋದು ಮುಡಿಯ ಎಂಬ ಒಂದು ಅವನಂಬಿಕೆ ಏನು ಸರ್ ಬಂದು ನಡುತ್ತವ ಆತಿಂದಾಗಿ ಆ ಗುರು ಸಾರೆ ಆ ಸೀಡರ್ ಕೇತರು ಆ ಗುರು ಏಯ್ದರು ತನ್ನ ಒಂದು ಕಿಣರು ಕೂಟಿಂಡೋದ್ರು ಒಂದು ಕೊಳಗೆ ಕೂಟಿಂಡೋಗಿ ಆ ಕೆಣರು ನೋಡು ನೋಡೋನೇ ಒಳ್ಳಂಗ ತಟ್ಟಿತು. ಈಗ ಕೈಗೊಂದು ಕಲ್ಲ ಕೊಟ್ಟು ಆ ಕಲ್ಲ ಎತ್ತಿ ಆ ಕೆಣರುಗಿಡು ಅಂದರು. ಆ ಇಟ್ಟದೆ ಆ ನೀರೆಲ್ಲ ಕಲಂಗಿಂಡು ಹೋಗ್ಬಿಟ್ಟ. ಆ ನೀರೆಲ್ಲ ಕಲಂಗಿದ್ದೆ ಮೊದಲು ನೀರು ಎತ್ತಟ್ಟತು ಅಂದ ಕಣ್ಣಾಡಿಮ ಕಟ್ಟತು ಅಂದ. ಈಗ ನೀರು ಎತ್ತಿಂಡು ಹಿಡ್ದೆ ಎಲ್ಲ ಕಲಂಗಿಂಡು ಹೋಯ್ತಡ್ದೆ. ಆಗ ತುಯ್ಮಿಯಾಡ ನೀರು ಉಳ್ಳಿ ನೀರದೋಗೆ ಮೊಗವ ನೋಡಿ ನೀ ಇದ್ದೆ. ಈಗ ಆ ಕಲ್ಲ ಇಟ್ಟುಬಿಡಾನೆ ಅದು ಬಂದು ನೀರೆಲ್ಲ ಕಲಂಗಿಂಡೋಗಿ ಅದೆಲ್ಲ ಒಂದೊಂದು ಎರಗೋಗಿ ಸೇದುಬಿಟ್ಟ. ಈಗ ಕೀಯಾಡ ಅಳುಕೆಲ್ಲ ಮೇಲೆ ಬಂದುಬಿಟ್ಟ. ಆಗ ಏನಂದಲೇ ನಿನ್ನುಡಿ ಮನಸ್ಸು ಹತ್ತುತ್ತ ನೀ ಒಂದು ಉಳ್ಳಿ ನಂಬಿಕೆದೋಗೆ ಮಾಡೋದು ಗೆಲ್ಚ ಮುಡದ್ರಾಂಬ ಆ ಎಣ್ಣದೋಗೆ ಹೋಗ್ಬಿಟ್ಲೆ ನಿನ್ನುಡಿಯ ಮಾಡ ಒಂದೊಂದು ಸೈಲು ಬಂದು ತುಯ್ಮಿ ಅಡದೆ ನೆಂಚಿಬಿಟ್ಲೆ ಅದು ಬಂದು ಉಳ್ಳಿ ನೀರಾಟ್ರ ಅದಾಗ ಎಲ್ಲವೇ ಅಡಂಗಿ ತಟ್ರ ನಿನ್ನ ಉಳ್ಳಿ ಮನಸ್ಸು ಬಂದು ತಟ್ರ ನೀ ಬಂದು ಎನ್ನಾಲ ಮಾಡೋದು ಮುಡಿಯಾಂದು ಹೇಗೆ ನಿನ್ನಗೋಸು ಒಂದು ಪழைಯ ನೀ ಹಾಕಿ ಅದು ಎತ್ತಿಪ್ಲೆ ಏನಂದಪ್ಲೆ ಮನಸ್ಸುಗೋಸು ಬಂದು ಏನಾಗ್ಬಿಟ್ರ ಅಂದ್ರೆ ಒಂದು ಅಳುಕು ಪಡಿஞ்சுಬಿಟ್ರ. ಆ ಅಳುಕು ಓಲೆ ಏನಾಗ್ಬಿಟ್ರ ಅಂದರೆ ನಿನ್ನ ಮನಸ್ಸೆಲ್ಲವೇ ಕೆಡಿಚಿಬಿಟ್ರ. ಅದು ಬಂದು ಏನಮ್ಮಕ್ಕೆ ಕಲಂಗಿದ ನೀರು ಮಾಕ ಆಗ್ಬಿಟ್ರ. ಅಲ್ಲ ಕಲಂಗಿದ ನೀರದಾಗ ಎತ್ತೆ ಮೊಗ ತೋರ್ಲೆಯೋ ಅದು ಏಸಗ ಒಂದು ನಂಗೆ ಎತ್ತಿ ಬಂದಿಲ್ಲದು ಅದಕ್ಕೆ ಪೈನಿಲ್ಲೆಯೋ ಅತ್ತಮ್ಮಕ್ಕೆ ನಿನ್ನ ಕಲಂಗಿ ಮನಸ್ಸದೋಗೆ ಅದು ಪೈನಿಲ್ಲದು ಬಿಟ್ರ. ಆಗ ನಿನ್ನ ಸರ್ ಏನು ಆಡೋದು ಒಂದು ತನ್ನಂಬಿಕೆ ಆಡೋದು. அது வந்து இதோ நின்னுடைய சிறப்பினுடைய சிகரம் ಎಂದಿರ ಆ வெற்றிக்கே உன்னை வந்து அழித்து போய்விடுங்கிற ஆக எல்லாவே வந்து ஒப்பனைகிதோ ನಿನ್ನುடைய நீ வாழ்ம்போது ನಿನ್ನುடைய ತನ್ನಂಬಿಕಿತ ಇಲ್ಲ ಬಂದು ಎನ್ನಂದು ಮುಡಿಯಾದ ನೀ ಸಾವುದು ನಿನ್ನುடைய ಎಣ್ಣತ ಕಾರಣ ಅಂತ ಇದ್ದರು. ಆಗ ಇದೆಲ್ಲವ ಉಣರ್ದ ಆ ಇளைஞர்கள் ಏನು ಮಾಡಿದರು, ಎಲ್ಲ ಎಡಗು ಓಪನೆಯೋ ಸರಿಯ ನಂಗೆ ಹತ್ತುಬಿಟ್ಟ, ನಂಗೆ ಕೆಲಸ ಇಲ್ಲೇ ಅದನ್ನು ಮನೆಯೇ ಕುಳಿದುಂಡದಲ್ಲಿ ಆರವ ಅದಕ್ಕೆ ಏನು ಮಾಡೋದು, ನಂಗೆ ಮುಯರ್ಚಿ ಮಾಡೋದು ಅದು ನಂಗೆ ಮೇಲೆ ಮೊದಲು ನಂಬಿಕೆ ನಂಗೆ ಅಟ್ಲತ್ತ ಅಲ್ಲಿಗೆ ಹೋಗಿ ಗೆಲಚೀಸೋದು ಮಾಡಿದಾರ. ನಾವು ಓಲೆ ಅತ್ತಕ್ಕೆ ಎತ್ತುಬಿಟ್ಟಾರವೋ ಇತ್ತಕ್ಕೆ ಎತ್ತುಬಿಟ್ಟಾರವರಿಯೋ ಅತ್ತೆಂದು ಅಂಜಿಂಡೇ ಕುಳಿದುಂಡಿದ್ದೀನಿ ಅಂದಲೇ ನಂಗೆ ಏ ಒಂದು ಗೆಲಚೋ ಸಿಕ್ಕ ನಂಗೆ ವರುಮಾನವೂ ಆಡ ನಂಗೆ ಉழைಪೆಲ್ಲ ಕತ್ತುದೆಲ್ಲ ವೀಣಾಯ್ಬಿಟ್ರ ಅಂತ ಈಗೀರ. ಆಗ ಇದೆಲ್ಲ ಏನಬೇಕು ತನ್ನಂಬಿಕೆ 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 ಅಂತ ಇದ್ದೀರ. ಆಗ ಒಂದು ಅರಸಗ ಬಂದು ಏನಬೇಕು ಅಂದರೆ ಮನ ಒಲಿಬೇಕು. ಒಂದು ನಾಡು ಅಂತ ಇನ್ನೊಂದು ನಾಡಿಗೆ ಹೋಗಿ ಸಂಡಾಕಿನಿ ಅಂದರೆ ಮೊದಲು ತನ್ನ ಮೇಲೆ ನಂಬಿಕೆ ಆಡೋದು. ಆಗ ಆ ಅರಸನ ಮೇಲೆ ರಾಜನ ಮೇಲೆ ತನಗೆ ನಂಬಿಕೆ ಇಟ್ಲತ್ತ ಆ ದಾರ ಎದಿರ ಬಂದರವೋ ಆ ಅರಸನ ಮೇಲೆ ಆ ರಾಜನ ಮೇಲೆ ಸಂಡಾಕೋದು ಮಾಡಿದ್ರ ನಂಗೆ ಸಾರೇ ನಂಬಿಕೆ ಇಲ್ಲೇ ಅಂದ್ಬಿಟ್ಲೆ. ಆಗ ಏನಬೇಕು ಒಂದೆಡತಲೆಯೋ ನಿನಗೊಂದು ವೆற்றிಯಿಂದಲೇ ನಿನ್ನುடைய ನಂಬಿಕೆ ನೀ ಬಿಟ್ಟು ಕೊಡಕೂಡದು. ಆ ನಿನ್ನ ನೋಡಿತ ನಿನ್ನೆ ವೀರರೆಲ್ಲ ಬಂದಾರ, ಆ ರಾಜ ಬಂದು ತನ್ನ ಬೇಕೇದಲ್ಲತ್ತ ಆ ವೀರರೆಲ್ಲ ಹತಮಾಕಿದ್ದಾರ. ಆಗ ದಾರಗೂ ಅಂಜ ಕೊಡೋದು ಎಂಬುದನ್ನ ಅದು ರಾಜ ಬಂದೆಲ್ಲ ಧೈರ್ಯ ಆಗೋದು. ಆಗ ಈ ಉಣರುವುದಕ್ಕೆ ಇಬ್ಬನೇ ಏನೇಗಿರ ಎಣ್ಣಿ ತುಣಿಗ ಕರುಮಂ ತುಣಿಂದ ಪೆನ್ ಎಣ್ಣುವಂ ಎಂಬುದು ಇಳಕುಂದ ಈಗಿರ ಒಂದು ಗೆಲಸವ ಎತ್ತು ಅನ್ನೋ ಮೊದಲು ಅದನ್ನು ಬಂದು ಆರಾಯ್ದು ನೋಡೋದು. ಇದು ನಂಗಾಲ ಮಾಡೋದು ಮುಡದರವ ಇಲ್ಲ ಮುಡಿವ ಅಂದೇಗಿ ನೀ ಬಂದು ನಿನಗೋಸಿ ನೆನಚಿ ನೋಡು, ನೆನಚಿದಾಗಿಂದಾಡು ಸರಿ ಈ ಸೈಲ್ ಬೆಟ್ರೀತ ತಂದರಾತೆ ಮನೆ ಅದಕ್ಕೆ ಬೇಕಾದ ನೀ ಬಂದು ಏನು ಆಯುಧ ಬೇಕೋ ಆಯುಧೆಲ್ಲವ ಇತ್ತು. ಅದಕ್ಕೆ ಮೇಲೆ ನೀ ದಾರಸಾರ ಹೋಗಿ ಏನು ಕಾರ್ಯ ಮಾಡ್ರಿಯೋ ಅಲ್ಲಿಗೂ ನೀನು ಆಯುಧವು ಪೈನ್ಪಡುತ್ತು. ಆಯುಧವು ಸರಿಯಾಗಿ ಪೈನ್ಪಡುತ್ತಾನೆ ನಿನಗೆ ಬೇಕಾದ ಬೆಟ್ಟಿ ಸಿಕ್ಕಿರ. ಆರಾಯ್ದು ನೋಡೋಣ ಇದು ಒಂದು ನನ್ಮೆದಾಗ ಬಂದರವ ಇಲ್ಲ ಬಂದು ತೀಮೆದಾಗ ಬಂದರವ ಎಂಬುದನ್ನು ನೀ ಆರಾಯ್ಚು ಮಾಡಾದೆ. ಇದು ಉಳ್ಳಿತು ಬಂದರವ ಇಲ್ಲ ಇದು ಒಂದು ನನಗೆ ಒಂದು ಪಾಪ ಒಳ್ಳಿ ಸಿಕ್ಕಿರವಾತ ಎಂಬುದನ್ನು ನೀ ಆರಾಯ್ಚು ಮಾಡಾದೆ ಒಂದು ಗೆಲ್ಸಕ್ಕೆ ಎರಿಗಿಪ್ನೆ ಅಂದಲೇ ಅದಾಗ ನೀ ಏನೋ ಸಿಕ್ಕಿರ ನಿನಗೆ ಅದಕ್ಕೆ ಬಂದು ನೀನು ಒಂದು ಜೀರೋ ಒಂದು ಅರ್ಥವ ಶೂನ್ಯಂ ಎಂದೀಗಿರ ಅದು ಏನು ಆರಾಯ್ಚಿ ಮಾಡಾದ ಒಪ್ಪನೆ ನಿನಗೆ ಬಂದು ಅಲ್ಲಿದಾಗ ಬೆಟ್ಟಿ ಸಿಕ್ಕ ನಿನಗೊಂದು ತೋಲ್ವಿತ ಬಂದರ ಅದಕ್ಕೆ ಮೇಲೆ ಮನಸ್ಸಾಗ ಯೋಚನೆ ಮಾಡಿ ಪ್ರಯೋಜನವೇ ಇಲ್ಲೇ. ಆಗ ಏನೇ ಮಾಡಲಿಯೋ ನಿನ್ನವನ್ನಿ ಆರಾಯ್ದು ಅದುಗ ಮೇಲೆ ಈ ಸೈಲ್ ನಂಗೆ ಮುಡದರಾಂದು ಓಪನೆ ನೀ ಬಂದು ದಾರಸಾರೆ ಒಂದು ಗೆಲ್ಚಗೋಲಿ ಸರಿ ಒಂದು ಅರಸನ್ ಪೋರುಗೋಲಿ ಸರಿ ನಿನ್ನ ಮೇಲೆ ನಂಬಿಕೆ ಆಡೋನತ್ತ ಆ ಸೈಲ್ ಬಂದು ಬೆಟ್ಟಿ ಆಡಿಂಜರ ಅಂತ ಈಗಿರ. ಆಗ ಇದನ್ನುತ್ತಾ ನಂಗೆ ಸ್ವಾಮಿವಿಕ ಸಚ್ಚಿದಾನಂದ ಗುರು ನವೀನ್ ಸ್ವಾಮಿವಿಕ ನಮ್ಗೆ ಆನಂದ ಗುರು ಮೇಘನಾಥ್ ಸಾವಿಕು ಯಶೋದಮ್ಮನ ಕೂವು ಏನಮ್ಮ ಅಂದಲೇ ನಿಂಗೆ ಈಸು ಕಾಲಾಗ ಹೆಂಗೆ ಈಸ ಗೆಲ್ಚೆಲ್ಲ ಮಾಡಿಟ್ಟಿದ್ದೆ ಅಂದಲೇ ಈಗೀಸಾಗ ಸಮುದಾಯ ಸೇವೆ ಮಾಡೋದು ಅಂದಲೇ ಒಂದೊಂದು ಮನಸ್ಸರಿ ಏನಬೇಕು ಆ ತನ್ನಂಬಿಕೆ ಬೇಕು. ಆ ತನ್ನಂಬಿಕೆ ಎಂಬುದು ಮೊದಲು ಮುಯರ್ಚಿ ಬೇಕು, ಅದಕ್ಕೆ ಮೇಲೆ ಮನ ಒಲಿಮೆ ಬೇಕು, ಅರ್ಧ ತೆಳಿವಾನ ಮುಡಿಯು ಬೇಕು. ಇದು ಮೂರು ಒಂದು ಸೇವನತ ಆ ಕಾರ್ಯ ಬಂದು ವೆಟ್ಟಿ ಅಡೆಂಜರ.
ಆಗ ಧಾರ ಒಂದು ಕುನ್ನವಾಗ ಒಂದು ಕಲ್ವಿ ಕೊಟ್ಲಿ ಸರಿ, ಒಂದು ಇಳಂಜರಿಗೆ ವೇಂಡಿ ಒಂದು ಬುದ್ಧಿಮದೆ ಆಗಲಿ ಸರಿ, ಒಂದು ದೊಡ್ಡವಕ್ಕಾಗ ನಂಗೆ ಒಂದು ಕರುತೆ ಆಗಲಿ ಸರಿ, ಇಲ್ಲ ವಯಸ್ಸಾದವಕ್ಕಾಗ ನಂಗೆ ಒಂದು ಆರುದಲೆ ಆಗಲಿ ಸರಿ, ಇದು ಎಲ್ಲಾಗೂ ಏನಬೇಕು ಆ ಒಂದು ಆ ಮುಯರ್ಚಿಯೋ ಆ ಮನಬಲಿಮೆಯೋ ನಂಗೆ ತೆಳಿವಾನ ಕರುತುತ್ತಾ ಎಲ್ಲ ಮನಸ್ಸುಗೈ ಸೇದರ. ಆಗ ನಂಗೆ ತೆಳಿವಾನ ಮಾತಾಡಲತ್ತ ಅದು ತೆಳಿವಾನ ಮತ್ತು ಮತ್ತವಕ್ಕೂ ಸೇದರ. ನಂಗೆ ಬಂದು ಅದನ್ನು ಅರಿಯಾದ ಅರಕೊರೆಯಾಗಿ ಬನೆ ಅದು ಮತ್ತವಕ್ಕೂ ಕರುತು ಅದೇ ತೋಯಿ ಸೇದರ. ಹಾಗೆದು ನಂಗೆ ಒழுங்குಪடுத்து ಅದು ಸೀರ್ಪடுத்துவது ಅಂದರೆ ನಂಗೂ ನುಡಿಯ ಆ ಉಳುಕ ನೆಲೆಯೋ ನಂಗೂ ನುಡಿಯ செயல்பாடு ಕರೆಕ್ಟಾಗಿ ಆಡೋದು ಒಂದು ಗೀರ. ಇದನ್ನಂತ ಸ್ವಾಮಿಕ ಒಂದೊಂದು ಎಡಗ ಓಪನಿ ಸೇತಿ ಮಾತಾಡನೆ ಸೇತಿ ಆ ರಥಯಾತ್ರೆಯೂ ಸರಿ, ಇಲ್ಲ ಒಂದು ಸತ್ಸಂಗದ ಸರಿ, ಇಲ್ಲ ಒಂದು ಭಜನೆ ಕೂಟದಾಗೂ ಸರಿ, ಆ ಇಳಂಜರೆಲ್ಲಗ ಏಕೋದು ಅಂದರೆ ನಿಂಗೆ ನಂಬಿತಾ ಈ ಉಲಗ ಆಡದೆ ಈ ಉಲಗೆಲ್ಲವ ಎತ್ತಿಂಡೋಪೋದು ಅಂದರೆ ಎದುರ್ಕಾಲುடைய வாழ்க்கை ಇಳಂಜರುடைய ಕೈಯಿಂದಗೆ ದಾರೆ ಇದ್ದಾರೆ. ನಂಗೆ ವಿವೇಕಾನಂದ ಇದ್ದಾರೆ. ಆ ವಿವೇಕಾನಂದರು ಬಂದು ದಾರವುடைய ಗುರುವ ಅವಕ್ಕೆ ಗುರು ದಾರ ಇದ್ದರು, ರಾಮಕೃಷ್ಣ ಪರಮಹಂಸರಿದ್ದರು. ಆ ರಾಮಕೃಷ್ಣ ಪರಮಹಂಸರು ದಾರವ ನಂಬಿದರು, ಆ ಕಾಳಿದೇವಿ ನಂಬಿದರು. ಕಾಳಿದೇವಿ ಎಂಬುದು ನನಗೆ ಎತ್ತೆಲ್ಲ ಕುಲಮಾಕೆ ಕಾತುಬಪ್ಪ ಪರಾಶಕ್ತಿತ ಆ ಒಣಗೋನೆ ತನ್ನವೇ ತಾ ಮಾತಿ ಎಲ್ಲ ನಂಬಿಕೆಯು ದಾರ ಸೇರೆ ನಾ ಮುಂದೆ ಕಾಳಿದೇವಿ ಸಾರಿ ಕೇತುಪ್ನಿಂದಾಗಿ ಕೇತುರುಂಬ ತನಗೆ ಶರಣಡಂಜಿದರು, ತನ್ನ ದೈವ ಭಕ್ತಿಯಾದರು, ಒಂದೇ ನೆಲದೋಗಿದ್ದರು. ತನಗೆ ಇರೈವನುಡಿ ಅರುಳು ಬೇಕು, ಮನಗೆ ಶಕ್ತಿ ನುಡಿ ಅರುಳು ಬೇಕು ಅಂದಾಗಿ ಆ ಧ್ಯಾನ ಪರೀಕ್ಷೆದೋಗೆ ಕಡುಮೆಯಾನ ಧ್ಯಾನದೋಗೆ ಆ ಶಕ್ತಿ ಬಂದು ಈಸಿದರು. ಅವನ ಜ್ಞಾನ ಅಡಂಜಿದರು. ಆ ಜ್ಞಾನದ ಮೂಲವಾಗ ವಿವೇಕಾನಂದರು ಬಂದರು. ಅವಕ್ಕೆ ಬಂದು ಏನು ಮಾಡಿದರು, ಈ ಒಲಗೆಲ್ಲವ ಜೋಸಿ ವಯಸ್ಸು ಅವಕ್ಕೆ ಒಲಗದ ಬಾಳ್ದಲ್ಲಿ ಸೇತಿ ಒಲಗ ಮಕ್ಕಳೆಲ್ಲ ಒಂದು ತನ್ನಂಬಿಕೆ ತಂದುಟ್ಟು ಹೋದರು. ಆಗ ಏನಂದರು ಎಲ್ಲವೇ ವಿழிப்போடு ಇಬ್ಬದು. ಆಗ ವಿழிப்போடு ಇದ್ದಲತ್ತ ಈ ಒಲಗ ಕಾಪದು ಮೂಡಿದ್ರ. ಆಗ ತನಿತ್ತಿರು ವಿಳುತ್ತಿರು ಎಂದಿದ್ರು. ಇದೆಲ್ಲ ದಾರಗಾಂದಲೇ ನಂಗಗತಾ ಕರುತೆಲ್ಲವೇ. ಆಗ ತನಿ ಮನೆ ನುಡಿಯ ಆ வாழ்க்கை ಒಳ್ಳಂಗಾಡೋದು ಅಂದರೆ ಒಬ್ಬನು ಮನಸ್ಸಿನೋ ತನ್ನಂಬಿಕೆ ಎಂಬುನುತ್ತ ಸ್ವಾಮಿಗೆ ಅಪರ ಸಿರಪ್ಪ ಇದ್ದಾರೆ. ಇದೆಲ್ಲವ ಒಂದೊಂದು ಮನಸ್ಸು ನಂಗೆ ಎತ್ತಿ ನಂಗೆ ಅದು ಮಾಕೆ ನಂಗೆ ನಡಮುರಿಯ ಮಾಡಿಬಿಟ್ಟಂದಲೇ ಒಂದೊಂದು ಮನೆಗೂ ಬಂದು ಅದು ವ್ಯಕ್ತಿ ಸಿಕ್ಕಿರ ಅಂತ ಹೇಗಿಂಡು ಇಂದು ವಾಯ್ಪು ತಂದ ನಿಮಗೆ ಎಲ್ಲಾಗೂ ನಾನು ನನ್ರಿಯಾಗಿ ಮಾತು ಮುಡಿಚಿನೆ. ನನ್ರಿ ವಣಕ್ಕಂ.